Hello my dear friends and my dear students, welcome to our YouTube channel Civil with Sudhir and myself Sudhir Jirobe. So ಇವತ್ತಿನ ವಿಡಿಯೋ ಅಲ್ಲಿ ಸ್ಟ್ರೆಂತ್ ಆಫ್ ಮಟೀರಿಯಲ್ ಇದು 7th ಕ್ಲಾಸ್ ಇದೆ. ಸೊ ಇಲ್ಲಿವರೆಗೂ ನೀವು ಯಾವುದೇ ಕ್ಲಾಸ್ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐ ಬಟನ್ ಅಲ್ಲಿ ನಾನು ಪ್ಲೇ ಲಿಸ್ಟ್ ಲಿಂಕ್ ಕೊಡ್ತೀನಿ, ನೀವು ಅಲ್ಲಿ ಹೋಗ್ಬಿಟ್ಟು ಎಲ್ಲಾ ನಮ್ಮ ಪ್ರೀವಿಯಸ್ ಕ್ಲಾಸ್ ನ ನೋಡಬಹುದು. ಅದು ಸ್ಟ್ರೆಂತ್ ಆಫ್ ಮಟೀರಿಯಲ್ ಮೇಲೆ ಯಾವ್ದಾದಿದೆ. ಸೊ ತುಂಬಾ ಕ್ಲಾಸಸ್ ಆಲ್ರೆಡಿ ಆಗಿದೆ, ನೀವು ಪ್ಲೇ ಲಿಸ್ಟ್ ಇಂದ ಹೋಗಿ ಎಲ್ಲಾ ಸಬ್ಜೆಕ್ಟ್ಸ್ ನ ನೋಡಬಹುದು. ಸೊ ನಮ್ದು ಚಾಪ್ಟರ್ ನಡೀತಾ ಇದೆ ಸಿಂಪಲ್ ಸ್ಟ್ರೆಸಸ್ ಅಂಡ್ ಸ್ಟ್ರೈನ್. ಸೊ ಇವತ್ತಿನ ಟಾಪಿಕ್ ಇದೆ ಸ್ಟ್ರೈನ್ ಎನರ್ಜಿ ಅಂಡ್ ಟೆಂಪರೇಚರ್ ಸ್ಟ್ರೆಸಸ್. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಎಲ್ಲಾ ಎಕ್ಸಾಮ್ಸ್ ಅಲ್ಲಿ ಒನ್ ಆರ್ ಟೂ ಕ್ವಶನ್ಸ್ 100% ಇದ್ರ ಮೇಲಿಂದ ಬಂದೇ ಬರುತ್ತೆ, ರೈಟ್. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಇನ್ಫಾರ್ಮೇಶನ್ ಬೇಕಾದ್ರೆ, ಕರೆಕ್ಟ್ ಆಗಿ ನಾಲೆಜ್ ಬೇಕಾದ್ರೆ, ಯಾಕಂದ್ರೆ ಫುಲ್ ನೋಡಿರ್ತಾರೆ ನಿಮಗೆ ಬರೋದು. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ನೀವು ಜಾಯ್ನ್ ಆಗ್ಬೋದು, ಸರಿನಾ. ಸೊ ಸ್ಟಾರ್ಟ್ ಮಾಡೋಣ. ಇವತ್ತಿನ ಫಸ್ಟ್ ಟಾಪಿಕ್ ಇದೆ ಯಾವ್ದಂತಂದ್ರೆ ಲೀನಿಯರ್ ಸ್ಟ್ರೈನ್ ಮತ್ತೆ ಲ್ಯಾಟರಲ್ ಸ್ಟ್ರೈನ್, ರೈಟ್. ಫಸ್ಟ್ ಲೀನಿಯರ್ ಸ್ಟ್ರೈನ್ ಅಂದ್ರೇನು, ಲ್ಯಾಟರಲ್ ಸ್ಟ್ರೈನ್ ಅಂದ್ರೇನು. ಲೀನಿಯರ್ ಸ್ಟ್ರೈನ್ ಗೆ ಇನ್ನೊಂದು ಹೆಸರಿದೆ ಲಾಂಜಿಟ್ಯೂಡ್ನಲ್ ಸ್ಟ್ರೈನ್ ಅಂತ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಇಲ್ಲಿ. ಸೊ ದಿಸ್ ಈಸ್ ಒನ್ ಬಾಡಿ, ಆಯ್ತಾ. ಇಲ್ಲಿ ನಾನು ಡ್ರಾ ಮಾಡ್ತೀನಿ, ನೋಡ್ಬೋದು ನೀವು. ಸೊ ದಿಸ್ ಈಸ್ ಎನ್ ಗಿವನ್ ಸ್ಪೆಸಿಮನ್ ಅಂಡ್ ನಾವು ವಾಟ್ ಆರ್ ಡೂಯಿಂಗ್, ಯು ಆರ್ ಜಸ್ಟ್ 1 minute, ಯು ಆರ್ ಜಸ್ಟ್ ಅಪ್ಲೈಯಿಂಗ್ ದ ಪುಲ್ ಫ್ರಮ್ ಹಿಯರ್ ಟು ಹಿಯರ್. ಈ ಕಡೆ ಎಳಿತಾ ಇದ್ದಾರೆ, ಈ ಕಡೆನು ಮತ್ತೆ ಈ ಕಡೆನು ಎಳಿತಾ ಇದ್ದಾರೆ ಇದನ್ನ, ಆ ಮಟೀರಿಯಲ್ ನ, ರೈಟ್. ಎಲ್ಲಿಂದ, ಈ ಸೆಂಟರ್ ಪಾಯಿಂಟ್ ಇಂದ ಈ ಕಡೆ ಮತ್ತೆ ಈ ಸೆಂಟರ್ ಪಾಯಿಂಟ್ ಇಂದ ಈ ಕಡೆ ಏನ್ ಮಾಡ್ತಾ ಇದ್ದಾರೆ, ಇದನ್ನ ಈ ಕಡೆ ಇದನ್ನ ಈ ಕಡೆ ಎಳಿತಾ ಇದ್ದಾರೆ ಅಂದ್ರೆ ಸ್ಟ್ರೆಚ್ ಮಾಡ್ತಾ ಇದ್ದಾರೆ. ಸೊ ಈ ತರ ಸ್ಟ್ರೆಚ್ ಮಾಡಿದಾಗ ಏನಾಗುತ್ತೆ, ಇದು ಈ ತರ ಇದೆ. ಸೊ ಆಕ್ಚುಲಿ ಇದು ಈ ತರ ಇರುತ್ತೆ, ಕರೆಕ್ಟಾ. ಆಮೇಲೆ ಯಾವ ತರ ಆಗುತ್ತೆ ಅದು. ಸೊ ಆ ತರ ಸ್ಟ್ರೆಚ್ ಮಾಡಿದಾಗ ಇದು ಲಾಂಜಿಟ್ಯೂಡ್ನಲ್ ಡೈರೆಕ್ಷನ್ ಅಲ್ಲಿ ಅದರದ್ದು ಲೆಂತ್ ಚೇಂಜ್ ಆಗುತ್ತೆ. ಯಾಕೆಂತಂದ್ರೆ ಈ ಡೈರೆಕ್ಷನ್ ಅಲ್ಲಿ ಎಳಿತಾ ಇದಾರೆ ಅಂದ್ರೆ ಟೆನ್ಸೈಲ್ ಫೋರ್ಸ್ ನ ಆಕ್ಟ್ ಆಗ್ತಾ ಇದೆಯಾ ಮಟೀರಿಯಲ್ ಮೇಲೆ, ರೈಟ್. ಎಳಿತಾ ಇದಾರೆ ಅಂದ್ರೆ ಟೆನ್ಸೈಲ್ ಆಗುತ್ತೆ. ಅದೇ ಸೇಮ್ ನೀವು ಈ ತರ ಮಟೀರಿಯಲ್ ತಗೊಂಡ್ಬಿಟ್ಟು ಎರಡು ಕಡೆಯಿಂದ ಈ ತರ ಕಂಪ್ರೆಸ್ ಮಾಡಿದ್ರೆ ಕಂಪ್ರೆಸಿವ್ ಸ್ಟ್ರೆಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಮಟೀರಿಯಲ್ ಈ ತರ ಆಗ್ಬಿಡುತ್ತೆ, ಕರೆಕ್ಟಾ. ಅದ್ರದ್ದು ಬ್ರೆಡ್ತ್ ಡೆಪ್ತ್ ಚೇಂಜ್ ಆಗುತ್ತೆ, ಬಟ್ ಲೆಂತ್ ಏನಾಗುತ್ತೆ, ಕಮ್ಮಿ ಆಗ್ಬಿಡುತ್ತೆ. ಬಟ್ ಬ್ರೆಡ್ತ್ ಡೆಪ್ತ್ ಚೇಂಜ್ ಆಗುತ್ತೆ ಕಂಪ್ರೆಷನ್ ಅಲ್ಲಿ. ಸೊ ಟೆನ್ಸೈಲ್ ಅಲ್ಲಿ ಅಂದ್ರೆ ಈ ಮಟೀರಿಯಲ್ ನ ಹಿಂಗೆ ಹಿಡ್ಕೊಂಡ್ಬಿಟ್ಟು ಎಳೆದಾಗ, ಫಾರ್ ಎಕ್ಸಾಂಪಲ್ ಈಗ ಯಾವ್ದೋ ಒಂದು ಮಟೀರಿಯಲ್ ಇಟ್ಬಿಟ್ಟು ಎರಡೂ ಸೈಡ್ ನೀವು ಎಳೆದ್ಬಿಟ್ರೆ ಅದೇನಾಗುತ್ತೆ ಹೇಳಿ, ಅದ್ರದ್ದು ಲೆಂತ್ ಯಾವಾಗ ಚೇಂಜ್ ಆಗುತ್ತೆ, ಅದನ್ನೇ ನಾವು ಲೀನಿಯರ್ ಸ್ಟ್ರೈನ್ ಅಂತ ಅಂತೀವಿ, ಹೌದಾಯ್ತಾ. ಸೊ ಇವಾಗ ಡೆಫಿನೇಷನ್ ನೋಡೋಣ. ಲೀನಿಯರ್ ಆರ್ ಲಾಂಜಿಟ್ಯೂಡ್ನಲ್ ಸ್ಟ್ರೈನ್ ಇಸ್ ಡಿಫೈನ್ಡ್ ಆಸ್ ಅನ್ ಡಿಫಾರ್ಮೇಶನ್ ಆಫ್ ದ ಬಾಡಿ, ಆಯ್ತಾ. ಡಿಫಾರ್ಮೇಶನ್ ಆಫ್ ಎನಿ ಬಾಡಿ ಪರ್ ಯೂನಿಟ್ ಲೆಂತ್, ಆಯ್ತಾ. 1 ಯೂನಿಟ್ ಲೆಂತ್ ತಗೊಂಡು ಯಾವಾಗ ಮಾಡ್ತೀರಾ, ಇನ್ ದ ಡೈರೆಕ್ಷನ್ ಆಫ್ ದಿ ಅಪ್ಲೈಡ್ ಲೋಡ್. ನೋಡಿ ನಾ ಡೈರೆಕ್ಷನ್ ಇನ್ನೊಂದ್ಸಲ ಹೇಳ್ತೀನಿ. ಸೊ ಇದು ಏನಿದೆ, ಇದು ನಮ್ ಸ್ಪೆಸಿಮೆನ್ ಇದೆ, ರೈಟ್. ನಾವು ಡೈರೆಕ್ಷನ್ ಯಾವ ಕಡೆ ಇದೆ, ನಾ ಡೈರೆಕ್ಷನ್ ಈ ಕಡೆ ಡೈರೆಕ್ಷನ್ ಇದೆ ನಮ್ದು, ಇದು ನಮ್ದು ಈ ಕಡೆ ಡೈರೆಕ್ಷನ್ ಇದೆ. ಸೊ ಡೈರೆಕ್ಷನ್ ಆಫ್ ಅಪ್ಲೈಡ್ ಲೋಡ್ ಅಲ್ಲಿ ಏನಾಗುತ್ತೆ, ಲೆಂತ್ ಚೇಂಜ್ ಆಗುತ್ತೆ. ಫಾರ್ ಬೆಸ್ಟ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು ಸ್ಕೆಚ್ ಅಲ್ಲಿ. ಇದು ಡಾಟೆಡ್ ಲೈನ್ ಇದೆ, ಡಾಟೆಡ್ ನೋಡಲ್ಲ, ಫಸ್ಟ್ ಸಾಲಿಡ್ ಲೈನ್ ನೋಡಿ. ಸಾಲಿಡ್ ಲೈನ್ ಏನಿದೆ ಇದು ಇನಿಷಿಯಲ್ ಸ್ಟೇಜ್ ಇದೆ, ರೈಟ್. ಸೊ ಅದಾದ್ಮೇಲೆ ಇಲ್ಲಿ ಲೋಡ್ ಅಪ್ಲೈ ಮಾಡ್ತಾ ಇದ್ದಾರೆ. ಈ ಕಡೆನೂ ಪಿ ಇದೆ, ಈ ಕಡೆನೂ ಪಿ ಇದೆ, ಕರೆಕ್ಟಾ. ಎರಡೂ ಸೈಡ್ ಎಳಿತಾ ಇದ್ದಾರೆ ಅಂದ್ರೆ ಟೆನ್ಸೈಲ್ ಫೋರ್ಸ್ ಆಕ್ಟ್ ಮಾಡ್ತಾ ಇದ್ದಾರೆ, ಟೆನ್ಸೈಲ್ ಫೋರ್ಸ್. ಸೊ ಟೆನ್ಷನ್ ಮೆಂಬರ್ ಏನಾಗುತ್ತೆ, ಟೆನ್ಷನ್ ಮೆಂಬರ್ ಆತರ ಎಳೆದಾಗ ಲೆಂತ್ ಇನ್ಕ್ರೀಸ್ ಆಗುತ್ತೆ, ಕರೆಕ್ಟಾ. ಲೆಂತ್ ಇನ್ಕ್ರೀಸ್, ಬ್ರೆಡ್ತ್ ಅಂಡ್ ಥಿಕ್ನೆಸ್ ಡಿಕ್ರೀಸ್. ನೋಡ್ಬೋದು ನೀವು ಇಲ್ಲಿ, ರೈಟ್. ಸೊ ಬ್ರೆಡ್ತ್ ಮತ್ತೆ ಥಿಕ್ನೆಸ್ ಕಮ್ಮಿ ಆಗುತ್ತೆ, ಲೆಂತ್ ಇನ್ಕ್ರೀಸ್ ಆಗುತ್ತೆ. ಸಿಂಪಲ್ ಕಾನ್ಸೆಪ್ಟ್ ಇದೆ. ಸೊ ಇದನ್ನ ನಾವೇನಂತೀವಿ, ಲೀನಿಯರ್ ಸ್ಟ್ರೈನ್ ಆರ್ ಲಾಂಜಿಟ್ಯೂಡ್ನಲ್ ಸ್ಟ್ರೈನ್ ಅಂತ ಅಂತೀವಿ. ಕನ್ಫ್ಯೂಷನ್ ಯಾವ್ದೇ ತರ ಮಾಡ್ಕೊಳಕ್ ಹೋಗ್ಬೇಡಿ, ಕ್ಲಿಯರ್ ಆಗಿ ನಿಮ್ಗೋಸ್ಕರ ಸ್ಕೆಚಸ್ ನಾನು ಹಾಕಿದ್ದೀನಿ. ನೆಕ್ಸ್ಟ್ ಲಾಂಜಿಟ್ಯೂಡ್ನಲ್ ಸ್ಟ್ರೈನ್ ಫಾರ್ಮುಲಾ ಏನಿದೆ, ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಓಕೆ, ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಏನು ಲೆಂತ್ ಇರುತ್ತೆ, ರೈಟ್. ಸೊ ಅದನ್ನ ಸ್ಟ್ರೆಚ್ ಮಾಡಿದಾಗ ಏನ್ ಲೆಂತ್ ಆಗುತ್ತೆ ಅದನ್ನ ಡಿವೈಡ್ ಮಾಡಿದಾಗ ನಿಮ್ಗೆ ಸ್ಟ್ರೈನ್ ಸಿಗುತ್ತೆ, ಯಾವುದು ಲಾಂಜಿಟ್ಯೂಡ್ನಲ್ ಸ್ಟ್ರೈನ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ನೆಕ್ಸ್ಟ್ ಹೋಗೋಣ ಇವಾಗ. ಅರ್ಥ ಆಯ್ತು ಅಂತ ಅನ್ಸುತ್ತೆ ಲೀನಿಯರ್ ಸ್ಟ್ರೈನ್. ನೆಕ್ಸ್ಟ್ ನೋಡೋಣ ಲ್ಯಾಟರಲ್ ಸ್ಟ್ರೈನ್ ಅಂದ್ರೆ ಏನು. ಸೊ ವಾಟ್ ಯು ಮೀನ್ ಬೈ ಲ್ಯಾಟರಲ್ ಸ್ಟ್ರೈನ್. ಸೊ ಈಗ ನಾವು ಈ ಪ್ರೀವಿಯಸ್ ಅಲ್ಲಿ ಏನ್ ಮಾಡಿದೀವಿ, ಇಲ್ಲಿ ನೋಡಿ, ಬರೀ ನಾನೇನ್ ಮಾಡಿದೀನಿ ಇಲ್ಲಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಡ್ರಾ ಮಾಡ್ಲಾ. ಓಕೆ, ಸೊ ಇದು ಒಂದು ಬಾರ್ ಇದೆ, ಇದನ್ನ ನಾನು ಈ ಡೈರೆಕ್ಷನ್ ಅಲ್ಲಿ ಲೋಡ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸೊ ಲೆಂತ್ ಚೇಂಜಸ್ ಆಗ್ತಾ ಇತ್ತು, ಅದನ್ನ ನಾನು ಲೀನಿಯರ್ ಸ್ಟ್ರೈನ್ ಅಂತ ಅಂದೆ. ಈಗ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ ಸೇಮ್ ನಾನು ಇದನ್ನ ರಿವರ್ಸ್ ಆಗಿ ಮಾಡ್ತೀನಿ. ಸೊ ಲೋಡ್ ನಾನು ಈ ಡೈರೆಕ್ಷನ್ ಅಲ್ಲಿ ಹಾಕ್ತೀನಿ, ಲೋಡ್ ಈ ಡೈರೆಕ್ಷನ್ ಅಲ್ಲಿ ಹಾಕ್ತೀನಿ. ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದ ಲೋಡ್, ರೈಟ್.
ಸೊ ಇಫ್ ಯು ಅಪ್ಲೈಡ್ ದ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್ ಅಂದ್ರೆ ಯಾವ ತರ ಬರುತ್ತೆ ಹೇಳಿ, ಎರಡು ಟುವರ್ಡ್ಸ್ ದ ಜಾಯಿಂಟ್ ಆರ್ ಟುವರ್ಡ್ಸ್ ದ ಮಟೀರಿಯಲ್, ಇದು ಯಾವತ್ತೂ ಕಂಪ್ರೆಷನ್ ಇರುತ್ತೆ. ಸೊ ಅವೇ ಫ್ರಮ್ ದ ಜಾಯಿಂಟ್ ಆರ್ ಅವೇ ಫ್ರಮ್ ದ ಮಟೀರಿಯಲ್ ಆರ್ ಸ್ಪೆಸಿಮನ್ ಯಾವತ್ತೂ ಟೆನ್ಷನ್ ಇರುತ್ತೆ. ಓಕೆ, ಸೊ ಈ ತರ ಲೋಡ್ ಹಾಕಿದಾಗ ಏನಾಗುತ್ತೆ ಹೇಳಿ, ಲೆಂತ್ ಕಮ್ಮಿ ಆಗ್ಬಿಡುತ್ತೆ, ಬ್ರೆಡ್ತ್ ಮತ್ತೆ ಡೆಪ್ತ್ ಚೇಂಜ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು. ಸೊ ನೋಡಿ, ಇಲ್ಲಿ ಲೋಡ್ ಅಪ್ಲೈ ಮಾಡ್ತಾ ಇದ್ದಾರೆ, ಇಲ್ಲೂ ಲೋಡ್ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಇದೇನಿದೆ ಹೇಳಿ, ಇದು ಸಾಲಿಡ್ ಬಾಕ್ಸ್ ಏನಿದೆ ಅಲ್ಲ, ಅದು ಇನಿಷಿಯಲ್ ಸ್ಟೇಜ್ ಇದೆ. ವೆನ್ ಯು ಅಪ್ಲೈ ದ ಲೋಡ್ ಪಿ ಆನ್ ಬೋತ್ ಸೈಡ್, ಎರಡು ಸೈಡ್ ಅಪ್ಲೈ ಮಾಡಿದಾಗ ಡಿಫಾರ್ಮ್ಡ್ ಬಾರ್ ಆಗುತ್ತೆ. ಇದು ಅಂದ್ರೆ ಇದು ಚೇಂಜ್ ಆಗುತ್ತೆ. ಏನೇನ್ ಚೇಂಜ್ ಆಗುತ್ತೆ, ಕಂಪ್ರೆಷನ್ ಮೆಂಬರ್ ಅಂತ ಅಂತೀನಿ ಇದಕ್ಕೆ. ಲೆಂತ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಲೆಂತ್ ಕಮ್ಮಿ ಆಗುತ್ತೆ. ಬಟ್ ಇಲ್ಲಿ ಏನಾಗಿತ್ತು, ಇಲ್ಲಿ ಲೆಂತ್ ಇನ್ಕ್ರೀಸ್ ಆಗಿತ್ತು, ಇಲ್ಲಿ ಲೆಂತ್ ಕಮ್ಮಿ ಆಗುತ್ತೆ. ಬ್ರೆಡ್ತ್ ಮತ್ತೆ ಥಿಕ್ನೆಸ್ ಇನ್ಕ್ರೀಸ್ ಆಗುತ್ತೆ. ಯಾಕೆಂದ್ರೆ ಈ ಡೈರೆಕ್ಷನ್ ಅಲ್ಲಿ ಹಾಕಿದಾಗ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ಹೋಗಿದೆ, ಆಮೇಲೆ ಇಲ್ಲಿಂದ ಇಲ್ಲಿ ಬಂದಿದೆ, ಕರೆಕ್ಟಾ? ಬಟ್ ಇಲ್ಲಿಂದ ಇಲ್ಲಿ ಕಮ್ಮಿ ಆಗಿದೆ, ಲೆಂತ್ ಕಮ್ಮಿ ಆಗಿದೆ. ಸೊ 3D ಅಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಈ ತರ ಇದ್ದಿರೋದು, ಈ ತರ 3D ಅಲ್ಲಿ ನೋಡಿದಾಗ ನೀವು ಈ ಕಡೆಯಿಂದ ಒಂದು ಲೋಡ್ ಆಗ್ತಾ ಇದ್ರೆ, ಆ ಕಡೆಯಿಂದ ಒಂದು ಲೋಡ್ ಆಗ್ತಾ ಇದ್ರೆ, ಅವಾಗ ಏನಾಗುತ್ತೆ, ಈ ತರ ಕಂಪ್ರೆಸ್ ಆಗ್ಬಿಡುತ್ತೆ. ರೈಟ್, ಕಂಪ್ರೆಸ್ ಆಗ್ಬಿಟ್ಟಾಗ ಲೆಂತ್ ಏನಾಗುತ್ತೆ, ಕಮ್ಮಿ ಆಗುತ್ತೆ, ಬ್ರೆಡ್ತ್ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಅಷ್ಟೇ ಸಿಂಪಲ್ ಆಗಿದೆ. ಸೊ ಈಗ ಲ್ಯಾಟರಲ್ ಸ್ಟ್ರೇನ್ ಫಾರ್ಮುಲಾ ಏನಿದೆ, ಸೊ ಡೆಫಿನೇಷನ್ ನೋಡೋಣ. ಲ್ಯಾಟರಲ್ ಸ್ಟ್ರೇನ್ ಡಿಫೈನ್ಡ್ ಆಸ್ ಎನ್ ಡಿಫಾರ್ಮೇಶನ್ ಆಫ್ ದಿ ಬಾಡಿ ಪರ್ ಯೂನಿಟ್ ಬ್ರೆಡ್ತ್ ಆರ್ ಥಿಕ್ನೆಸ್. ಯಾವಾಗ ಬ್ರೆಡ್ತ್ ಮತ್ತೆ ಥಿಕ್ನೆಸ್ ಅಂತ ಬರುತ್ತೆ ನೋಡಿ, ಅದನ್ನ ನೆನ್ಪಿಟ್ಕೊಡಿ, ಅದು ಲ್ಯಾಟ್ರಲ್ ಇರುತ್ತೆ. ಲೀನಿಯರ್ ಅಂದ್ರೆ ಬರೀ ಲೆಂತ್ ಬಗ್ಗೆ ಇರುತ್ತೆ. ಇಲ್ಲಿ ನೋಡಿ, ರೈಟ್, ಲೆಂತ್ ಬಗ್ಗೆ ಅಷ್ಟೇ ಕೊಟ್ಟಿರ್ತಾರೆ. ಡಿಫಾರ್ಮೇಶನ್ ಆಫ್ ದಿ ಬಾಡಿ ಪರ್ ಯೂನಿಟ್ ಲೆಂತ್ ಇಂದ ಡೈರೆಕ್ಷನ್ ಆಫ್ ದಿ ಅಪ್ಲೈಡ್ ಲೋಡ್. ಇಲ್ಲಿ ಪರ್ ಬ್ರೆಡ್ತ್ ಆರ್ ಥಿಕ್ನೆಸ್ ಇಂದ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಆಫ್ ದಿ ಅಪ್ಲೈಡ್ ಲೋಡ್. ಆಯ್ತಾ, ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಆಫ್ ದಿ ಅಪ್ಲೈಡ್ ಲೋಡ್ ಅಂತ ಹೇಳ್ತಾ ಇದ್ದಾರೆ. ಹೌದಾಯ್ತಾ? ಸೊ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ರೈಟ್, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಇದರಲ್ಲಿ. ರೈಟ್, ಸೊ ನೆಕ್ಸ್ಟ್ ಲ್ಯಾಟರಲ್ ಸ್ಟ್ರೇನ್ ಏನಿದೆ ಫಾರ್ಮುಲಾ ಅಂತಂದ್ರೆ, ಚೇಂಜ್ ಇನ್ ಐದರ್ ಇಟ್ ಮೇ ಬಿ ಇನ್ ದ ಬ್ರೆಡ್ತ್ ಡಿವೈಡೆಡ್ ಬೈ ಒರಿಜಿನಲ್ ಬ್ರೆಡ್ತ್ ಆರ್ ಚೇಂಜ್ ಇನ್ ಥಿಕ್ನೆಸ್ ಬೈ ಒರಿಜಿನಲ್ ಥಿಕ್ನೆಸ್. ಹೌದಾಯ್ತಾ? ಬ್ರೆಡ್ತ್ ಅಲ್ಲೂ ಚೇಂಜಸ್ ಆಗ್ಬೋದು, ಮತ್ತೆ ಥಿಕ್ನೆಸ್ ಅಲ್ಲೂ ಚೇಂಜಸ್ ಆಗ್ಬೋದು, ಎರಡೂ ಚೇಂಜಸ್ ಆಗ್ಬೋದು, ಇಲ್ಲ ಒಂದೂ ಆಗ್ಬೋದು. ಇಟ್ಸ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಮಟೀರಿಯಲ್ ಅಂಡ್ ದ ಲೋಡ್ ಯು ಆರ್ ಅಪ್ಲೈಯಿಂಗ್ ಆನ್ ದಟ್ ಪರ್ಟಿಕ್ಯುಲರ್ ಮಟೀರಿಯಲ್. ಗೊತ್ತಾಯ್ತಾ? ಸೊ ನೆಕ್ಸ್ಟ್, ವೆನ್ ಡೆಲ್ಟಾ ಬಿ ಅಂಡ್ ಡೆಲ್ಟಾ ಟಿ ಆರ್ ದ ಚೇಂಜ್ ಇನ್ ಬ್ರೆಡ್ತ್ ಅಂಡ್ ಚೇಂಜ್ ಇನ್ ಥಿಕ್ನೆಸ್ ರೆಸ್ಪೆಕ್ಟಿವ್ಲಿ. ಎರಡು ಚೇಂಜ್ ಇನ್ ಬ್ರೆಡ್ತ್ ಮತ್ತೆ ಚೇಂಜ್ ಇನ್ ಥಿಕ್ನೆಸ್ ಇದೆ ರೆಸ್ಪೆಕ್ಟಿವ್ಲಿ ಅಂತ ನಿಮ್ಗಂತೂ ಗೊತ್ತಿದೆ. ಸೊ ಬಿ ಮತ್ತೆ ಟಿ ಏನಾಗುತ್ತೆ, ಆರ್ ಒರಿಜಿನಲ್ ಬ್ರೆಡ್ತ್ ಅಂಡ್ ಥಿಕ್ನೆಸ್ ಅಂತ ಹೇಳ್ತಾ ಇರೋದು. ಗೊತ್ತಾಯ್ತಾ? ಲ್ಯಾಟರಲ್ ಸ್ಟ್ರೇನ್ ಮತ್ತೆ ಲೀನಿಯರ್ ಸ್ಟ್ರೇನ್ ಬಗ್ಗೆ ಸಿಂಪಲ್ ಆಗಿ ಹೇಳೋದೇನಂದ್ರೆ, ಲ್ಯಾಟರಲ್ ಲೀನಿಯರ್ ಅಂತಂದ್ರೆ ಲೆಂತ್ ಅಲ್ಲಿ ಬರೀ ಚೇಂಜಸ್ ಆಗುತ್ತೆ, ಮತ್ತೆ ಬ್ರೆಡ್ತ್ ಥಿಕ್ನೆಸ್ ಡಿಕ್ರೀಸ್ ಆಗುತ್ತೆ. ಲೆಂತ್ ಇನ್ಕ್ರೀಸ್ ಆಗುತ್ತೆ, ಬ್ರೆಡ್ತ್ ಥಿಕ್ನೆಸ್ ಡಿಕ್ರೀಸ್ ಆಗುತ್ತೆ. ಇದನ್ನ ನೆನಪಿಡಬೇಕು. ರೈಟ್, ಸೊ ಅಪ್ಲಿಕೇಶನ್ ಆಫ್ ದಿ ಲೋಡ್ ಏನಿರುತ್ತೆ, ಇನ್ ದ ಡೈರೆಕ್ಷನ್ ಆಫ್ ಅಪ್ಲೈಡ್ ಲೋಡ್ ಓನ್ಲಿ. ಬಟ್ ಅದೇ ಲ್ಯಾಟರಲ್ ಸ್ಟ್ರೇನ್ ಅಲ್ಲಿ ಏನಿರುತ್ತೆ, ಲೆಂತ್ ಡಿಕ್ರೀಸ್ ಆಗುತ್ತೆ, ಕರೆಕ್ಟಾ? ಬ್ರೆಡ್ತ್ ಮತ್ತೆ ಥಿಕ್ನೆಸ್ ಇನ್ಕ್ರೀಸ್ ಆಗುತ್ತೆ. ಬಟ್ ಅಪ್ಲಿಕೇಶನ್ ಆಫ್ ದಿ ಲೋಡ್ ಏನಿರುತ್ತೆ, ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಆಫ್ ದಿ ಅಪ್ಲೈಡ್ ಲೋಡ್ ಇರುತ್ತೆ. ಹೌದಾಯ್ತಾ? ಇವೆರಡು ಡೆಫಿನೇಷನ್ ಇಂಪಾರ್ಟೆಂಟ್ ಇದೆ. ಯಾಕೆಂದ್ರೆ ಇವಾಗ ನಾವು ಪಾಯ್ಸನ್ಸ್ ರೇಷಿಯೋನ ಓದ್ಬೇಕು ತಾನೆ. ಪಾಯ್ಸನ್ಸ್ ರೇಷಿಯೋ ಓದ್ಬೇಕಂದ್ರೆ ಇವೆರಡು ನಿಮಗೆ ಗೊತ್ತಿರಬೇಕು, ಲ್ಯಾಟರಲ್ ಸ್ಟ್ರೇನ್ ಮತ್ತೆ ಲಾಂಜಿಟ್ಯೂಡ್ನಲ್ ಸ್ಟ್ರೇನ್. ರೈಟ್, ಲ್ಯಾಟರಲ್ ಆರ್ ಲೀನಿಯರ್ ಎರಡು ನಮಗೆ ಗೊತ್ತಿರಬೇಕು. ಸೊ ಇದು ಏನಿದೆ ಈಗ ಪಾಯ್ಸನ್ಸ್ ರೇಷಿಯೋ ಅಂದ್ರೇನು, ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲೊಂದು ಮಟೀರಿಯಲ್ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲ ಸ್ಪೆಸಿಮೆನ್ ಇದೆ, ಚೆನ್ನಾಗಿ ಡ್ರಾ ಮಾಡ್ತೀನಿ. ಎಸ್, ಚೆನ್ನಾಗಿ ಬಂತಲ್ಲ ಈ ಸಲ. ಓಕೆ, ಸೊ ಈಗ ನಾನೇನು ಹೇಳಿದ್ದೆ ನಿಮ್ಗೆ ನೋಡಿ, ಈ ಕಡೆ ಈ ತರ, ಆಮೇಲೆ ಆ ಕಡೆ ಈ ತರ ಇದೆ. ರೈಟ್, ಸೊ ನೀವು ಈ ತರ ಇದ್ರೆ, ಈ ತರ ಲೋಡ್ ಇದ್ರೆ ಇದನ್ನ ಟೆನ್ಷನ್ ಮೆಂಬರ್ ಅಂತೀವಿ. ಅದೇ ಈ ತರ ನೀವು ಲೋಡ್ ಅಪ್ಲೈ ಮಾಡಿದ್ರೆ ಇದನ್ನ ನಾವು ಏನಂತೀವಿ ಹೇಳಿ, ಇದನ್ನ ನಾವು ಪಿ. ಸೊ ಇದನ್ನ ಕಂಪ್ರೆಷನ್ ಅಂತೀವಿ, ಟೆನ್ಷನ್ ಮೆಂಬರ್ ಕಂಪ್ರೆಷನ್ ಮೆಂಬರ್ ಅಂತ ಅಂತೀವಿ. ಸೊ ಈ ಎರಡು ಮಾಡುವಾಗ ಏನಾಗುತ್ತಂತಂದ್ರೆ, ಈ ಲ್ಯಾಟರಲ್ ಸ್ಟ್ರೇನು ಮತ್ತೆ ಲಾಂಜಿಟ್ಯೂಡನಲ್ ಲೀನಿಯರ್ ಸ್ಟ್ರೇನು, ಆಯ್ತಾ, ಇವೆರಡರ ಮಧ್ಯೆ ಒಂದು ರೇಷಿಯೋಸ್ ಇರುತ್ತೆ. ರೈಟ್, ಇವೆರಡರ ಮಧ್ಯೆ ಇವೆರಡರದ್ದು ಏನಿರುತ್ತೆ, ಒಂದು ರೇಷಿಯೋಸ್ ಇರುತ್ತೆ. ರೈಟ್, ಎರಡರ ಮಧ್ಯೆನೆ ಬರುತ್ತೆ ಒಂದು ರೇಷಿಯೋ. ಅದೇ ರೇಷಿಯೋನ ಪಾಯ್ಸನ್ಸ್ ರೇಷಿಯೋ ಅಂತ ಅಂತೀವಿ. ಹೌದಾ? ದ ರೇಷಿಯೋ ಬಿಟ್ವೀನ್ ದ ಲ್ಯಾಟರಲ್ ಸ್ಟ್ರೇನ್ ಅಂಡ್ ದ ಲಾಂಜಿಟ್ಯೂಡನಲ್ ಸ್ಟ್ರೇನ್, ಇವೆರಡರದ್ದು ಏನು ರೇಷಿಯೋ ಇರುತ್ತೆ ಮಧ್ಯ. ರೈಟ್, ಸೊ ಅದನ್ನ ಲಾಂಜಿಟ್ಯೂಡನಲ್ ಸ್ಟ್ರೇನ್ ಇಸ್ ಕಾಲ್ಡ್ ಆಸ್ ಪಾಯ್ಸನ್ಸ್ ರೇಷಿಯೋ ಅಂಡ್ ಇಟ್ ಇಸ್ ಡಿನೋಟೆಡ್ ಬೈ 1/m ಇಂದ ಡಿನೋಟ್ ಮಾಡ್ತೀವಿ, ಆರ್ ಮ್ಯೂ ಅಂತೀವಿ. ಇದಕ್ಕೆ ಮ್ಯೂ ಅಂತೀವಲ್ಲ, ಮ್ಯೂ.
ಗೊತ್ತಾಯ್ತಾ, 1/m ಆರ್ ಮ್ಯೂ ಅಂತ ಅಂತೀವಿ. ಸೊ ಇದರ ಫಾರ್ಮುಲಾ ಏನಾಗುತ್ತೆ, ಪಾಯ್ಸನ್ಸ್ ರೇಷಿಯೋ ಈಕ್ವಲ್ ಟು ಮ್ಯೂ ಆರ್ 1/m ಈಕ್ವಲ್ಸ್ ಟು ಲ್ಯಾಟರಲ್ ಸ್ಟ್ರೈನ್ ಬೈ ಲಾಂಜಿಟ್ಯೂಡನಲ್ ಸ್ಟ್ರೈನ್. ತುಂಬಾ ಇಂಪಾರ್ಟೆಂಟ್ ಇದೆ ಪಾಯ್ಸನ್ಸ್ ರೇಷಿಯೋ, ಯಾಕೆಂದ್ರೆ ಎಕ್ಸಾಮ್ಸ್ ಅಲ್ಲಿ ಈ ವ್ಯಾಲ್ಯೂಸ್ ನ 100% ನಿಮಗೆ ಕೇಳ್ತಾರೆ. ಇವು ಏನಿದೆ ವ್ಯಾಲ್ಯೂಸ್ ಅಂತಂದ್ರೆ, ಪಾಯ್ಸನ್ಸ್ ರೇಷಿಯೋ ಡಿಫ್ರೆಂಟ್ ವ್ಯಾಲ್ಯೂಸ್ ಇರುತ್ತೆ. ಆ ವ್ಯಾಲ್ಯೂಸ್ ನ ನೀವು ನೆನಪಿಡಬೇಕಾಗುತ್ತೆ ಅಕಾರ್ಡಿಂಗ್ ಟು ದ ಡಿಫರೆಂಟ್ ಮಟೀರಿಯಲ್ಸ್. ಫಾರ್ ಎಕ್ಸಾಂಪಲ್, ಡಿಫರೆಂಟ್ ಮಟೀರಿಯಲ್ ಆಫ್ ಪಾಯ್ಸನ್ಸ್ ರೇಷಿಯೋ ಆಸ್ ಫಾಲೋಸ್. ಮೆಟಲ್ಸ್ ಗೆ ಯಾವತ್ತೂ ಎಲ್ಲಿರುತ್ತೆ, 0.25 ಇಂದ 0.33 ಇರುತ್ತೆ, 0.25 ಟು 0.33 ಇರುತ್ತೆ. ಫಾರ್ ಕಾರ್ಕ್ 0 ಇರುತ್ತೆ, ಫಾರ್ ರಬ್ಬರ್ 0.5 ಇರುತ್ತೆ, ಫಾರ್ ಸ್ಟೀಲ್ 0.286 ಇರುತ್ತೆ ಪಾಯ್ಸನ್ಸ್ ರೇಷಿಯೋ, ಫಾರ್ ಕಾಂಕ್ರೀಟ್ 0.1 ಟು 0.2 ಇರುತ್ತೆ. ಗೊತ್ತಾಯ್ತಾ? ಸೊ ಇದನ್ನ ನೀವೆಲ್ಲ ನೋಡ್ಕೊಳ್ಳಿ ಆಯ್ತಾ, ಇದನ್ನ ನೀವೆಲ್ಲ ನೆನಪಿಡ್ಬೇಕಾಗುತ್ತೆ. ರೈಟ್, ಕಾರ್ಕ್ ಗೆ 0, ಮೆಟಲ್ಸ್ ಗೆ 0.25 ಟು 0.33, ಕಾಂಕ್ರೀಟ್ ಗೆ ಎಷ್ಟಿರುತ್ತೆ 0.1 ಟು 0.2 ಪಾಯ್ಸನ್ಸ್ ರೇಷಿಯೋ, ಸ್ಟೀಲ್ 0.286, ರಬ್ಬರ್ 0.5. ಆಯ್ತಾ, ಇದೇ ತರ ನೀವು ರಿಪೀಟ್ ಮಾಡಿ ಒಂದೆರಡು ಸಲ ನಿಮಗೆ ಅರ್ಥ ಆಗುತ್ತೆ. ರೈಟ್, ಲ್ಯಾಟರಲ್ ಸ್ಟ್ರೈನ್, linear strain, Poisson's ratio completed. Next, volumetric strain. Right, so what do you mean by volumetric strain? Let me draw one more figure so that you can understand easily. So this is the given specimen and you have applied the load at this point. Right, so this is the initial condition of this specimen. After the load is applied, what happens? Some changes in the volume, either the area has changed, either the breadth has been changed, either the thickness or the depth has been changed. Right, so that change in volume, right, to the original volume ಏನಿದೆ, ಫಾರ್ ಎಕ್ಸಾಂಪಲ್ ಇದನ್ನ ಬಿ ಅಂತ ಕೊಡ್ತೀನಿ, ಇದನ್ನ ನಾನು ಬ್ರೆಡ್ತ್ ಆಯ್ತು, ಇದನ್ನ ಲೆಂತ್ ಅಂತ ತಗೋತೀನಿ, ಇದು ಡೆಪ್ತ್ ಇದೆ. ರೈಟ್, ಇದು ಒರಿಜಿನಲ್ ವಾಲ್ಯೂಮ್. ಸೊ ಒರಿಜಿನಲ್ ವಾಲ್ಯೂಮ್ ಏನಿದೆ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಡೆಪ್ತ್ ಇದೆ. ಬಟ್ ಚೇಂಜ್ ಆದ್ಮೇಲೆ ಎಲ್ ಡ್ಯಾಶ್, ಬಿ ಡ್ಯಾಶ್ ಮತ್ತೆ ಡಿ ಡ್ಯಾಶ್ ಚೇಂಜ್ ಯಾಕಾಗುತ್ತೆ, ಡ್ಯೂ ಟು ದ ಅಪ್ಲಿಕೇಶನ್ ಆಫ್ ಎಕ್ಸ್ಟರ್ನಲ್ ಲೋಡ್ ಆನ್ ದಟ್ ಪರ್ಟಿಕ್ಯುಲರ್ ಮಟೀರಿಯಲ್. ಗೊತ್ತಾಯ್ತಾ? ಸೊ ದ ರೇಷಿಯೋ ಆಫ್ ಚೇಂಜ್ ಇನ್ ವಾಲ್ಯೂಮ್, ಚೇಂಜ್ ಏನಾಗುತ್ತೆ ಟು ದ ಒರಿಜಿನಲ್ ವಾಲ್ಯೂಮ್ ಈಸ್ ನೋನ್ ಆಸ್ ದ ವಾಲ್ಯೂಮೆಟ್ರಿಕ್ ಸ್ಟ್ರೈನ್. ಈ ಕಾನ್ಸೆಪ್ಟ್, ಈ ಫಾರ್ಮುಲಾ PWD 2019 JEE ಅಲ್ಲಿ ಕೇಳಿದ್ದಾರೆ. ಗೊತ್ತಾಯ್ತಾ? KEA ಥ್ರೋನ್ ಎಕ್ಸಾಮ್ ಆಗಿತ್ತು, ಅವಾಗ ಈ ಕ್ವಶನ್ ಕೇಳಿದ್ದಾರೆ. ಸೊ ಚೆನ್ನಾಗಿ ನೆನಪಿಡಿ, ಮರೆಯೋಕೆ ಹೋಗ್ಬೇಡಿ. ಓಕೆ, ನೆಕ್ಸ್ಟ್. ಸೊ ಈ ಕ್ಲಾಸಸ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಇಂಜಿನಿಯರಿಂಗ್ ಇರಲಿ, AE ಇರಲಿ ಅಥವಾ JEE ಇರಲಿ, ಎಲ್ಲ ಡೆಪ್ತ್ ಅಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟುಡೇಸ್ ಟಾಪಿಕ್, ದಟ್ ಇಸ್ ದ ಸ್ಟ್ರೈನ್ ಎನರ್ಜಿ ಡ್ಯೂ ಟು ದ ಡೈರೆಕ್ಟ್ ಸ್ಟ್ರೆಸಸ್. ಸೊ ಇವಾಗ ನೋಡಿ, ಎಲ್ಲರೂ ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿ ಇವಾಗ, ಯಾಕೆಂದ್ರೆ ತುಂಬಾ ಜನಕ್ಕೆ ಅರ್ಥ ಆಗೋದಿಲ್ಲ ಬೇಗ. ಸ್ಟ್ರೈನ್ ಎನರ್ಜಿ ಅಂದ್ರೇನೆ ಅರ್ಥ ಆಗೋದಿಲ್ಲ. ಸೊ ಅದ್ರ ಬಗ್ಗೆ ನಾನು ನಿಮ್ಗೀಗ ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಸ್ಟ್ರೈನ್ ಎನರ್ಜಿ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕಂತಂದ್ರೆ, ಯಾವುದೇ ಒಂದು ಲೋಡಿಂಗ್ ಕಂಡೀಷನ್ಸ್ ಏನಿರುತ್ತೆ, ಒಂದ್ ನಿಮಿಷ, ನನ್ನ ಪೆನ್ನ ಇದು ಆಗ್ತಾ ಇದೆ, ಸ್ವಲ್ಪ ನಾನು ನೋಡ್ಕೋತೀನಿ, ನೀವು ನೋಡ್ತಾ ಇರಿ, ಡಯಾಗ್ರಾಮ್ ನೋಡ್ತಾ ಇರಿ, ಸೊ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಸ್ಟ್ರೈನ್ ಎನರ್ಜಿ ಅಂದ್ರೆ ಏನು? ಸ್ಟ್ರೈನ್ ಎನರ್ಜಿ ನಾವು ಏನ್ ಅನ್ಬೋದು? ಓಕೆ ನೋಡಿ, ಸೊ ಯಾವುದೇ ಒಂದು ಸ್ಟ್ರೈನ್ ಎನರ್ಜಿಗಿಂತ ಮುಂಚೆ ನಾನೇನ್ ಹೇಳ್ತೀನಿ ಅಂತ ಸಿಂಪಲ್ ಆಗಿ ಒಂದು ಕಾನ್ಸೆಪ್ಟ್ ನಿಮ್ಗೆ ಹೇಳ್ಕೊಡ್ತೀನಿ. ಈಗ ನೋಡಿ, ಸ್ಟ್ರೈನ್ ಎನರ್ಜಿ ಎಲ್ಲ ಏನು ಇಲ್ಲ, ಮರ್ತ್ಬಿಡಿ, ಅದಿಲ್ಲ ಅಂತ ತಿಳ್ಕೊಳ್ಳಿ. ಒಂದು ನಾರ್ಮಲ್ ಮಾತು ಹೇಳ್ತೀನಿ, ಸಿಂಪಲ್ ಕಾನ್ಸೆಪ್ಟ್. ಯಾವುದೋ ಒಂದು ಬಾಡಿ ಇದೆ ಆಯ್ತಾ, ಈ ಬಾಡಿ ಮೇಲೆ ನಾನೇನ್ ಮಾಡ್ತೀನಿ, ಫಸ್ಟ್ ಎಕ್ಸ್ಟರ್ನಲ್ ಲೋಡ್ ನ ಅಪ್ಲೈ ಮಾಡ್ತೀನಿ. ರೈಟ್, ಸೊ ಎಕ್ಸ್ಟರ್ನಲ್ ಲೋಡ್ ಇಷ್ಟು ಅಪ್ಲೈ ಮಾಡ್ತೀನಿ ಅಂತಂದ್ರೆ, ಒಂದ್ ನಿಮಿಷ ಈ ತರ ಡ್ರಾ ಮಾಡ್ತೀನಿ. ಸೊ ಈ ತರ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದೀನಿ, ಇದನ್ನ ರಿಮೂವ್ ಮಾಡ್ತೀನಿ ಒಂದ್ ನಿಮಿಷ. ಓಕೆ, ನಾನು ಇಲ್ಲಿ ಪಿ ಲೋಡ್ ಈ ಸ್ಪೆಸಿಮೆನ್ ಮೇಲೆ ಹಾಕ್ತಾ ಇದೀನಿ, ಎಕ್ಸ್ಟರ್ನಲ್ ಲೋಡ್. ಸೊ ಆದ ತಕ್ಷಣ ಇದಕ್ಕೆ ಮ್ಯಾಕ್ಸಿಮಮ್ ಎಷ್ಟಿದೆ ಅದು ಮಾಡ್ತೀನಿ. ಅವಾಗ ಏನಾಗುತ್ತೆ ಗೊತ್ತಾ, ಇಲ್ಲಿ ಒಂದು ಗ್ರಾಫ್ ಇದೆ, ನೀವು ನೋಡ್ಬೋದು. ಈ ಮಟೀರಿಯಲ್ ಫಸ್ಟ್ 20 ಕಿಲೋ ನ್ಯೂಟನ್ ನಾನು ವೇಟ್ ಹಾಕ್ತೀನಿ, ಅಂದ್ರೆ ಲೋಡ್ ಹಾಕ್ತೀನಿ. ಆಮೇಲೆ 25 ಹಾಕ್ತೀನಿ, ಆಮೇಲೆ 30 ಕಿಲೋ ನ್ಯೂಟನ್ ಹಾಕ್ತೀನಿ, ಆಮೇಲೆ 40 ಹಾಕ್ತೀನಿ. ಸೊ 25-30 ಬರೋವರೆಗೂ ಯಾವುದೇ ತರ ಸಿಂಪಲ್ ಕ್ರ್ಯಾಕ್ಸ್ ಆಗೋದಿಲ್ಲ, ಈ ಯಾವುದೇ ಕ್ರ್ಯಾಕ್ಸ್ ಆಗೋದಿಲ್ಲ.
ಯಾವ್ದ್ರಲ್ಲಿ? ಈ ಕ್ಯೂಬ್ ಅಲ್ಲಿ. ಯಾಕಂತಂದ್ರೆ ಇದ್ರ ಒಳಗಡೆ ಇರೋ ಏನೋ ಮಟೀರಿಯಲ್ ಇರುತ್ತೆ ಆಯ್ತಾ, ಅದು ರೆಸಿಸ್ಟ್ ಮಾಡ್ತಾ ಇರುತ್ತೆ ಈ ಲೋಡ್ ನ, ಅಂದ್ರೆ ಅದು ಬ್ರೇಕ್ ಆಗೋಕೆ ಬಿಡೋದಿಲ್ಲ, ರೆಸಿಸ್ಟ್ ಮಾಡ್ತಾ ಇರುತ್ತೆ ಆಯ್ತಾ. ಸೊ ಆ ರೆಸಿಸ್ಟೆನ್ಸ್ ಗೆ ನಾವೇನಂತೀವಿ? ರೆಸಿಸ್ಟೆನ್ಸ್ ಫೋರ್ಸ್ ಅಂತ ಅಂತೀವಿ. ಅರ್ಥ ಆಯ್ತಾ? ರೆಸಿಸ್ಟಿಂಗ್ ಫೋರ್ಸ್ ಅಂದ್ರೇನು? ಸೊ ಈಗ ರೆಸಿಸ್ಟಿಂಗ್ ಫೋರ್ಸ್ ಎಷ್ಟಿರುತ್ತೆ ಅಂತಂದ್ರೆ ಒಂದೊಂದು ಕಂಡೀಷನ್ ಅಲ್ಲಿ 50-50 ಇರುತ್ತೆ. ಈಗ ನೀವು ಡೈಗ್ರಾಮ್ ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆ ಎಷ್ಟು ನೀವು ಡಿಫಾರ್ಮೇಶನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಷ್ಟು ನಿಮ್ದು ರೆಸಿಸ್ಟೆನ್ಸ್ ಆಗ್ತಾ ಇದೆ. ಗೊತ್ತಾಯ್ತಾ? ಸೊ ಎರಡು ಈಕ್ವಲ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇದು ಏನ್ ಪೋರ್ಷನ್ ಇದೆ ಆಯ್ತಾ, ಇದೊಂದು ಪೋರ್ಷನ್ ಇದೆ. ಆರ್ ಇಸ್ಕೊಲ್ ಟು ರೆಸಿಸ್ಟೆನ್ಸ್ ಇಸ್ಕೊಲ್ ಟು ಪಿ ಆಗುತ್ತೆ. ರೈಟ್? ಪಿ ಏನಿದೆ? ಎಕ್ಸಿಯಲ್ ಲೋಡ್ ಇದೆ. ಇಲ್ಲಿ ಲೋಡ್ ಅಂತ ತಿಳ್ಕೊಳ್ಳೋಣ. ಪಿ ಏನಿದೆ? ಎಕ್ಸಿಯಲ್ ಲೋಡ್ ಇದೆ. ಎಷ್ಟು ಲೋಡ್ ಆಗ್ತಾ ಇದ್ರೆ ಅಷ್ಟು ರೆಸಿಸ್ಟಿಂಗ್ ಫೋರ್ಸ್ ಇರುತ್ತೆ, ಅಂದ್ರೆ ಅದು ಫೇಲ್ ಆಗೋದಿಲ್ಲ. ರೈಟ್? ಇನ್ನೊಂದ್ಸಲ ಹೇಳ್ತೀನಿ, ಯಾವುದೋ ಒಂದು ಮಟೀರಿಯಲ್ ತಗೊಳ್ಳೋಣ, ಅದ್ರ ಮೇಲೆ ಲೋಡ್ ಅಪ್ಲೈ ಮಾಡೋಣ. ರೈಟ್? ಅದು ಆಕ್ಚುಯಲ್ ಫೇಲ್ಯೂರ್ 40 ಆಗುತ್ತೆ, ಬಟ್ 25-30 ಆಗ್ಬೇಕಿತ್ತು. ಯಾಕೆ ಆಗ್ಗೊಟ್ಟಿಲ್ಲ ಅಂತಂದ್ರೆ ಒಳಗಡೆ ಇರೋ ರೆಸಿಸ್ಟಿಂಗ್ ಫೋರ್ಸ್ ಬಾಂಡಿಂಗ್ ಆಫ್ ದ ಮಟೀರಿಯಲ್ ಸ್ಟ್ರೆಂತ್ ಏನಿರುತ್ತೆ ಅದು ಫೇಲ್ ಆಗ್ಬಿಡೋದಿಲ್ಲ. ರೈಟ್? ಅದನ್ನ ರೆಸಿಸ್ಟಿಂಗ್ ಫೋರ್ಸ್ ಅಂತ ಅಂತೀವಿ. ಸೊ ಆ ರೆಸಿಸ್ಟಿಂಗ್ ಫೋರ್ಸ್ ಏನಿರುತ್ತೆ ರೈಟ್, ವಿತ್ ರೆಸ್ಪೆಕ್ಟ್ ಟು ಎಕ್ಸಿಯಲ್ ಲೋಡ್ ಏನಿರುತ್ತೆ ಡಿಫರ್ ಆಗುತ್ತೆ. ರೈಟ್? ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಸೇಮ್ ಕಾನ್ಸೆಪ್ಟ್ ನ ತಗೊಂಡ್ಬಿಟ್ಟು ಸ್ಟ್ರೈನ್ ಎನರ್ಜಿ ಮೇಲೆ ಹಚ್ತೀನಿ ಇವಾಗ. ಸೊ ಸ್ಟ್ರೈನ್ ಎನರ್ಜಿ ಅಂದ್ರೆ ಏನು ಅಂತಂದ್ರೆ ಸಿಂಪಲ್ ಆಗಿ, ರೈಟ್, ಸೊ ಈಗ ನಾನು ಲೋಡ್ ಅಪ್ಲೈ ಮಾಡಿದೆ, ರೈಟ್ ಆಯ್ತಾ, ಲೋಡ್ ಅಪ್ಲೈ ಮಾಡಿದೆ, ಅದು ಇದು ಮಾಡೋದಿಲ್ಲ ಆಯ್ತಾ, ಎಕ್ಸ್ಟೆಂಡ್ ಆಗ್ಲಿಲ್ಲ, ಏನು ಮಾಡ್ಲಿಲ್ಲ. ಲೋಡ್ ರಿಮೂವ್ ಮಾಡಿದ್ರೆ ಅದೇನಾಗುತ್ತೆ? ರಿಟರ್ನ್ ಟು ಒರಿಜಿನಲ್ ಪೊಸಿಷನ್ ಗೆ ಬರುತ್ತೆ. ಕರೆಕ್ಟಾ? ಸೊ ಈಗ ಒರಿಜಿನಲ್ ಪೊಸಿಷನ್ ಬರುವಾಗ ಏನ್ ಎನರ್ಜಿ ಬೇಕಾಗುತ್ತೆ ನೋಡಿ, ಸ್ಟ್ರೈನ್ ಎನರ್ಜಿ ಅಂತಂದ್ರೆ ವೆನೆವರ್ ಇಸ್ ಬಾಡಿ ಈಸ್ ಸ್ಟ್ರೈನ್ಡ್ ದ ಎನರ್ಜಿ ಇಸ್ ಅಬ್ಸರ್ವ್ಡ್ ಇನ್ ದ ಬಾಡಿ. ಅಂದ್ರೆ ಸ್ಟ್ರೈನ್ಡ್ ಅಂತಂದ್ರೆ ಇದು ಲೋಡ್ ಅಪ್ಲೈ ಮಾಡಿದಾಗ, ರೈಟ್. ಸೊ ಈ ಎನರ್ಜಿ ವಿಚ್ ಇಸ್ ಅಬ್ಸರ್ವ್ಡ್ ಇನ್ ದ ಬಾಡಿ ಡ್ಯೂ ಟು ಸ್ಟ್ರೈನಿಂಗ್ ಎಫೆಕ್ಟ್ ಈಸ್ ನೋನ್ ಆಸ್ ಸ್ಟ್ರೈನ್ ಎನರ್ಜಿ. ಹೌದಾಯ್ತಾ? ಇಲ್ಲಿ ನೋಡಿ, ಎಕ್ಸ್ಟರ್ನಲ್ ಫೋರ್ಸ್ ಹಾಕಿದೀರಾ ಆಯ್ತಾ, ಇದ್ರ ಮೇಲೆ ಎಕ್ಸ್ಟರ್ನಲ್ ಫೋರ್ಸ್ ಹಾಕಿದೀರಾ, ಆಮೇಲೆ ರಿಮೂವ್ ಮಾಡಿದೀರಾ. ರಿಮೂವ್ ಮಾಡಿದ್ರೆ ಏನಾಗುತ್ತೆ? ಸ್ಟೋರ್ಡ್ ಎನರ್ಜಿ ಏನಿರುತ್ತಲ್ಲ ಅದು ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್ ಬರುತ್ತೆ. ರೈಟ್? ಅದನ್ನೇ ನಾವು ಯಾವಾಗ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್ ಬಂದಾಗ ಆ ಎನರ್ಜಿನ ನಾವು ಸ್ಟ್ರೈನ್ ಎನರ್ಜಿ ಅಂತ ಅಂತೀವಿ. ಹೌದಾ? ವೆನೆವರ್ ಎ ಬಾಡಿ ಇಸ್ ಸ್ಟ್ರೈನ್ ದ ಎನರ್ಜಿ ಇಸ್ ಅಬ್ಸರ್ವ್ಡ್ ಇನ್ ದ ಬಾಡಿ. ರೈಟ್? ಎನರ್ಜಿ ಅಬ್ಸರ್ವ್ ಆಗಿದೆ. ಎನರ್ಜಿ ವಿಚ್ ಇಸ್ ಅಬ್ಸರ್ವ್ಡ್ ಇನ್ ದ ಬಾಡಿ ಡ್ಯೂ ಟು ದ ಸ್ಟ್ರೈನಿಂಗ್ ಎಫೆಕ್ಟ್ ಈಸ್ ನೋನ್ ಆಸ್ ಸ್ಟ್ರೈನ್ ಎನರ್ಜಿ. ಗೊತ್ತಾಯ್ತಾ? ಸೊ ಇಷ್ಟೆಲ್ಲ ಕತೆ ಹೇಳಿದ್ರೇನೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ ನಿಮಗೆ. ಓಕೆ, ನೆಕ್ಸ್ಟ್ ಈಗ ಎಕ್ಸಾಂಪಲ್ಗೋಸ್ಕರ ನಾನೇನ್ ಮಾಡಿದೀನಿ ಅಂದ್ರೆ ಇಲ್ಲೊಂದು ಎಕ್ಸಾಂಪಲ್ ನ ತಗೊಂಡಿದ್ದೀನಿ. ರೈಟ್? ಒಂದ್ ನಿಮಿಷ, ಇದೆಲ್ಲ ನಾವು ರಿಮೂವ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಈಗ ಎಕ್ಸಾಂಪಲ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ಎ ಬಾರ್ ಎಲ್ ಲೆಂತ್. ಸೊ ಇದೊಂದು ಬಾರ್ ಇದೆ. ಸೊ ಇದ್ರದ್ದು ಏನಿದೆ ಹೇಳಿ, ಇದು ಎಲ್ ಇದೆ ಲೆಂತ್. ರೈಟ್? ಕ್ರಾಸ್ ಸೆಕ್ಷನಲ್ ಏರಿಯಾ ಸಬ್ಜೆಕ್ಟೆಡ್ ಟು ಎಕ್ಸಿಯಲ್ ಲೋಡ್ ಪಿ ಇದೆ ಇದು. ರೈಟ್? ಆಯ್ತಾ? ಸೊ ಲೆಟ್ ರೆಸಿಸ್ಟೆನ್ಸ್ ಡೆವಲಪ್ಡ್ ಬಿ ಆರ್, ಅಂದ್ರೆ ರೆಸಿಸ್ಟೆನ್ಸ್ ನ ಆರ್ ಅಂತ ಇದ್ದಾರೆ. ಈಗ ಈ ಸ್ಕೆಚ್ ನೋಡಿ, ರೆಸಿಸ್ಟಿಂಗ್ ಫೋರ್ಸ್ ಇಲ್ಲಿವರೆಗೆ ಏನಿದೆ, ಇಲ್ಲಿವರೆಗೆ ಏನಿದೆ, ಇಲ್ಲಿ ನೋಡಿ, ಈ 3 ಪಾಯಿಂಟ್ ನೆನ್ಪಿಡಿ. ರೈಟ್? ವೆನ್ ಡಿಫಾರ್ಮೇಶನ್ ಇಸ್ 0, ಡಿಫಾರ್ಮೇಶನ್ ಅಂತಂದ್ರೆ ಸ್ಟ್ರೈನ್ 0 ಇದೆ, ರೆಸಿಸ್ಟೆನ್ಸ್ ಏನಿದೆ 0 ಇದೆ. ಇಲ್ಲಿ ನೋಡ್ಬೋದು ಸ್ಕೆಚ್ ಅಲ್ಲಿ ಸ್ಟ್ರೈನ್ 0 ಇದ್ದಾಗ ರೆಸಿಸ್ಟೆನ್ಸ್ 0 ಇದೆ. ಕರೆಕ್ಟಾ? ಬಟ್ ವೆನ್ ಡಿಫಾರ್ಮೇಶನ್ ಇಸ್ ಡೆಲ್ಟಾ, ಡಿಫಾರ್ಮೇಶನ್ ಇಸ್ ಡೆಲ್ಟಾ ಅಂದ್ರೆ ಈ ವ್ಯಾಲ್ಯೂ ಇದೆ ಅಂತ ತಿಳ್ಕೊಳ್ಳೋಣ. ಈ ವ್ಯಾಲ್ಯೂ ಇದು ಡೆಲ್ಟಾ ಇದೆ. ಅವಾಗ ಏನಾಗುತ್ತೆ? ಈ ಚೇಂಜ್ ಇನ್ ಡಿಫಾರ್ಮೇಶನ್ ಇ ಇಂಟು ಎಲ್, ಆಯ್ತಾ, ಇ ಇಂಟು ಎಲ್, ಯಾವುದು ಈ ಚೇಂಜ್ ಇನ್ ಏನಾಗಿದೆ ಅದು ಮತ್ತೆ ಈ ಲೆಂತ್ ನೀವು ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ ರೆಸಿಸ್ಟೆನ್ಸ್ ಏನಾಗುತ್ತೆ? ಪಿ ಅಂತ ತಗೋತೀನಿ. ಅವಾಗ ಅಂದ್ರೆ ಲೋಡ್ ಎಷ್ಟು ನಾನು ಅಪ್ಲೈ ಮಾಡಿದೀನಿ ಅದ್ರ ಈಕ್ವಲ್ ರೆಸಿಸ್ಟಿಂಗ್ ಫೋರ್ಸ್ ಇರುತ್ತೆ ಅಂತ ಹೇಳ್ತಾ ಇರೋದು. ಅರ್ಥ ಆಯ್ತಾ? ಕ್ಲಿಯರ್ ಆಯ್ತಾ? ಸಿಂಪಲ್ ಆಗಿ ಹೇಳೋದು ಅಂದ್ರೆ ಈಗ ಇವೆರಡು ಕ್ಲಿಯರ್ ಆಯ್ತು. ನೆಕ್ಸ್ಟ್ ಏನಂತಂದ್ರೆ ವರ್ಕ್ ಡನ್ ಬೈ ದ ರೆಸಿಸ್ಟಿಂಗ್ ಫೋರ್ಸ್. ಏನು ಕೆಲಸ ಮಾಡಿದೆ, ವರ್ಕ್ ಡನ್ ಅಂತೀವಲ್ಲ, ವರ್ಕ್ ಡನ್ ಬೈ ದ ರೆಸಿಸ್ಟಿಂಗ್ ಫೋರ್ಸ್ ಯಾವುದು? ಈ ರೆಸಿಸ್ಟಿಂಗ್ ಫೋರ್ಸ್ ಏನ್ ವರ್ಕ್ ಡನ್ ಮಾಡಿದೆ, ಏನ್ ಮಾಡಿದೆ? ಅವರೇಜ್ ಲೋಡ್. ಯಾಕೆ? ಇಲ್ಲಿ ನೋಡಿ 50% ತರ ನಾವು ತಗೊಂಡಿದೀವಿ. ಅವರೇಜ್ ಲೋಡ್ ಇಂಟು ಎಕ್ಸ್ಟೆನ್ಷನ್ ಅಂತ ತಗೊಂಡಿದೀನಿ. ಇಲ್ಲಿ ಫಾರ್ಮುಲಾ ನೋಡಿ, ಅವರೇಜ್ ಲೋಡ್ ಇಂಟು ಎಕ್ಸ್ಟೆನ್ಷನ್. ಅವರೇಜ್ ಲೋಡ್ ಯಾಕೆ ಅಂತಂದ್ರೆ ಇದು ನೋಡಿ, ಇದನ್ನ ಟ್ರಯಾಂಗಲ್ ತರ ನೋಡ್ತಿದ್ದೀನಲ್ಲ ನಾನು,
ಇದು ಟ್ರಯಾಂಗಲ್ ತರ ಇದೆಯಲ್ಲ. ಸೊ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡ್ತೀನಿ. ಹಾಫ್ ಏನಿದೆ ಇದು ಪಿ ಆಯ್ತಾ, ಪಿ ಇಂಟು ಡೆಲ್ಟಾ ಎಲ್ ಆಯ್ತಾ. ಡೆಲ್ಟಾ ಎಲ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ಲೆಂತ್ ಅಂತ ಅಂತೀವಿ. ಇದು ಮಾಡಿದಾಗ ನಿಮ್ಗೆ ಏನ್ ಸಿಗುತ್ತೆ, ವರ್ಕ್ ಡನ್ ಬೈ ದ ರೆಸಿಸ್ಟಿಂಗ್ ಫೋರ್ಸ್ ಸಿಗುತ್ತೆ. ರೈಟ್. ನೆಕ್ಸ್ಟ್ ಏನಾಗುತ್ತೆ, ದಿಸ್ ವರ್ಕ್ ಡನ್ ಆನ್ ದ ಮೆಂಬರ್. ಈಗೇನ್ ವರ್ಕ್ ಡನ್ ನಾವು ಕ್ಯಾಲ್ಕುಲೇಟ್ ಮಾಡಿದೀವಲ್ಲ ಇದು. ಸೊ ಇದ್ರದ್ದು ಮೆಂಬರ್ ವಿಲ್ ಬಿ ಸ್ಟೋರ್ಡ್ ಬೈ ದ ಮೆಂಬರ್ ಆಸ್ ಅ ಎನರ್ಜಿ ಅಂಡ್ ಇಟ್ ಇಸ್ ಕಾಲ್ಡ್ ಎನ್ ಸ್ಟ್ರೇನ್ ಎನರ್ಜಿ ಆಯ್ತಾ. ಸೊ ಮೆಂಬರ್ ಏನ್ ಸ್ಟೋರ್ ಮಾಡುತ್ತೆ, ಇದರಲ್ಲಿ ಮೆಂಬರ್ ಏನ್ ಸ್ಟೋರ್ ಮಾಡುತ್ತೆ, ಸ್ಟ್ರೇನ್ ಸ್ಟೋರ್ ಮಾಡುತ್ತೆ. ಅದನ್ನೇ ನಾವು ಸ್ಟ್ರೇನ್ ಎನರ್ಜಿ ಅಂತ ಅಂತೀವಿ. ಸೊ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಬೈ ಎ ಮೆಂಬರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಬೈ 2E ಆಯ್ತಾ ಇಂಟು ವಾಲ್ಯೂಮ್ ಇಸ್ ಅ ಫಾರ್ಮುಲಾ ಫಾರ್ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಬೈ ದ ಮೆಂಬರ್ ಅಂತ ಡೈರೆಕ್ಟ್ ಕೇಳಿದಾಗ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಗೊತ್ತಾಯ್ತಾ. ನೋಡಿ ಪಿ ಸ್ಕ್ವೇರ್ ಅಂದ್ರೆ ಪಿ 2 ಟೈಮ್ಸ್ ಇದೆ, ಸ್ಕೆಚ್ ನೋಡಿ ಗೊತ್ತಾಗುತ್ತೆ. ರೈಟ್. ಪಿ ಸ್ಕ್ವೇರ್ ಬೈ 2 ಇಂಟು ಇ ಇಂಟು ವಾಲ್ಯೂಮ್ ಆಯ್ತಾ. ಟೋಟಲ್ ವಾಲ್ಯೂಮ್ ಏನಿದೆ ಇದ್ರದ್ದು, ಸೊ ಇದ್ರದ್ದು ವಾಲ್ಯೂಮ್, ಇದ್ರದ್ದು ವಾಲ್ಯೂಮ್ ನ ತಗೊಂಡು ಹೇಳ್ಬೇಕು. ರೈಟ್. ಅರ್ಥ ಆಯ್ತಾ. ಸೊ ಇದು ಬಂದ್ಬಿಟ್ಟು ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಬೈ ದ ಮೆಂಬರ್. ನಾವು ರೆಸಿಲೆನ್ಸ್ ಅಂತ ಮತ್ತೊಂದು ಬರುತ್ತೆ ಇದರಲ್ಲೇ, ಇದಕ್ಕೆ ರಿಲೇಟೆಡ್ ಇದೆ. ರೆಸಿಲೆನ್ಸ್ ಅಂದ್ರೆ ಸ್ಟ್ರೇನ್ ಎನರ್ಜಿ ಬಗ್ಗೆ ಗೊತ್ತಾಯ್ತು. ಟೋಟಲ್ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಇನ್ ಅ ಬಾಡಿ ಈಸ್ ನೋನ್ ಆಸ್ ರೆಸಿಲೆನ್ಸ್. ಟೋಟಲ್ ಎಷ್ಟು ಸ್ಟ್ರೇನ್ ಎನರ್ಜಿ ಸ್ಟೋರ್ ಆಗಿದೆ ಅದನ್ನ ರೆಸಿಲೆನ್ಸ್ ಅಂತ ಅಂತೀವಿ. ಗೊತ್ತಾಯ್ತಾ. ಪ್ರೂಫ್ ರೆಸಿಲೆನ್ಸ್ ಅಂತಂದ್ರೆ ಮ್ಯಾಕ್ಸಿಮಮ್ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಇನ್ ಅ ಬಾಡಿ ಈಸ್ ನೋನ್ ಆಸ್ ಅ ಪ್ರೂಫ್ ರೆಸಿಲೆನ್ಸ್. ನೋಡಿ ಟೋಟಲ್ ಎಷ್ಟಾಗಿದೆ, ಟೋಟಲ್ ಎಷ್ಟಿದೆ ಅಂತ ಅನ್ನೋಕೆ ಏನಿದೆ ಅದು ರೆಸಿಲೆನ್ಸ್. ಪ್ರೂಫ್ ರೆಸಿಲೆನ್ಸ್ ಅಂದ್ರೆ ಈಗ ಮ್ಯಾಕ್ಸಿಮಮ್ 20 ಈಗ ಬಂದಿದೆ, ಬಟ್ ಇದ್ರದ್ದು ಮ್ಯಾಕ್ಸಿಮಮ್ ಅಲ್ಲ, ಇದು ಟೋಟಲ್ ಇದರಲ್ಲಿ. ಬಟ್ ಮ್ಯಾಕ್ಸಿಮಮ್ ಅದು 30 ಚಾನ್ಸಸ್ ಇದೆ ಅದಕ್ಕೆ ಮ್ಯಾಕ್ಸಿಮಮ್ ಎನರ್ಜಿ ಸ್ಟೋರ್ ಮಾಡೋದು. ಸೊ ಇದೇನಾಗುತ್ತೆ, ಪ್ರೂಫ್ ರೆಸಿಲೆನ್ಸ್. ಇದು ಪ್ರೂಫ್ ರೆಸಿಲೆನ್ಸ್, ಇದು ರೆಸಿಲೆನ್ಸ್. ಐ ಹೋಪ್ ಯು ಗಾಟ್ ದ ಪಾಯಿಂಟ್. ಓಕೆ. ಸೊ ಎರಡು ಅರ್ಥ ಆಯ್ತಲ್ಲ ನಿಮ್ಗೆ, ಇವು ಮೂರು ಅರ್ಥ ಆಯ್ತಾ, ಸ್ಟ್ರೇನ್ ಎನರ್ಜಿ ಮತ್ತೆ ರೆಸಿಲೆನ್ಸ್, ಪ್ರೂಫ್ ರೆಸಿಲೆನ್ಸ್. ನಾವು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಟೆಂಪರೇಚರ್, ಸ್ಟ್ರೆಸಸ್ ಅಂಡ್ ಸ್ಟ್ರೇನ್. ಓಕೆ, ನೋಡೋಣ. ನೋಡೋಣವಾ. ಟೆಂಪರೇಚರ್, ಸ್ಟ್ರೆಸಸ್ ಅಂಡ್ ಸ್ಟ್ರೇನ್ ಸಿಂಪಲ್ ಆಗಿದೆ. ಇದಕ್ಕೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಕೊಡ್ತೀನಿ ನೋಡಿ. ಸೊ ಎಕ್ಸಾಂಪಲ್ ಅಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಇದು ಒಂದು ಬಾರ್ ಇದೆ ಆರ್ ರಾಡ್ ಇದೆ ಅಂತ ತಿಳ್ಕೊಳ್ಳೋಣ. ಸರ್ಕ್ಯುಲರ್ ಬಾರ್ ಇದೆ. ಸೊ ದಿಸ್ ಇಸ್ ಸರ್ಕ್ಯುಲರ್ ಬಾರ್. ಇಲ್ಲಿ ಏನಾಯ್ತು ಅಂತಂದ್ರೆ ಇದಕ್ಕೆ ನಾನೇನ್ ಮಾಡ್ತೀನಿ, ಟೆಂಪರೇಚರ್ ನ ಅಂದ್ರೆ ಕೆಳಗಡೆ ಬೆಂಕಿ ಕೊಡ್ತೀನಿ ಇದಕ್ಕೆ ಆಯ್ತಾ. ಬೆಂಕಿ ಆಯ್ತಾ. ಆ ಬೆಂಕಿನ ನಾನು ಟಿ ಅಂತ ಹೇಳ್ತೀನಿ, ಟಿ ಆಯ್ತಾ. ಡಿನೋಟ್ ಮಾಡ್ಬೇಕಲ್ಲ ಯಾವ್ದಾದ್ರು ಒಂದಿಂದ. ಸೊ ಡಿನೋಟ್ ಮಾಡಿದೀನಿ. ಸೊ ಇದೇನಿದೆ, ರಾಡ್ ಇದೆ. ಇದು ರಾಡ್ ನಾನೇನ್ ಮಾಡಿದೀನಿ, ಬೆಂಕಿ ಹಾಕ್ಬಿಟ್ಟು ಬಿಸಿ ಮಾಡಿದೀನಿ. ಐ ಆಮ್ ಜಸ್ಟ್ ಗಿವಿಂಗ್ ದ ಟೆಂಪರೇಚರ್. ಸೊ ನಾನು ಇದಕ್ಕೆ ಬಿಸಿ ಮಾಡಿದಾಗ ಏನಾಗುತ್ತೆ, ನೀವು ನೋಡಿರ್ಬೋದು ಎಲ್ಲಾ ಕಡೆ ಯಾವುದೇ ಒಂದು ಮೆಟಲ್ ನ ಅದ್ರದ್ದು ಲೆಂತ್ ಅಥವಾ ಏನಾದ್ರು ಇನ್ಕ್ರೀಸ್ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ, ಅದಕ್ಕೆ ಟೆಂಪರೇಚರ್ ನ ಕೊಡ್ತಾರೆ, ಆರ್ ಬಿಸಿ ಮಾಡ್ತಾರೆ, ಅವ್ರ ಅದನ್ನ ಕಾಯಿಸ್ತಾರೆ. ಕಾಯಿಸಿದಾಗ ಏನಾಗುತ್ತೆ, ಅದರ ಲೆಂತ್ ನ ನಾವು ಇನ್ಕ್ರೀಸ್ ಆಗುತ್ತೆ. ರೈಟ್. ಅದ್ರದ್ದು ಲೆಂತ್ ಇನ್ಕ್ರೀಸ್ ಆಗುತ್ತೆ ಆಯ್ತಾ. ಒಂದ್ ಕಡೆ ಇನ್ಕ್ರೀಸ್ ಆಗುತ್ತೆ, ಇಲ್ಲ ಅಂದ್ರೆ ಕಮ್ಮಿ ಆಗುತ್ತೆ. ಕೂಲ್ ಆದಾಗ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಅದೇ ನಾವು ಹೀಟ್ ಮಾಡಿದಾಗ ಏನಾಗುತ್ತೆ, ಲೆಂತ್ ಜಾಸ್ತಿ ಆಗುತ್ತೆ. ರೈಟ್. ಇದು ಸಿಂಪಲ್ ಕಾನ್ಸೆಪ್ಟ್, ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಈಗ ಟೆಂಪರೇಚರ್, ಸ್ಟ್ರೆಸಸ್ ಅಂತಂದ್ರೆ ಈಗ ನೋಡಿ, ಈಗ ನೋಡೋಣ. ವೆನ್ ಎ ಸ್ಟ್ರಕ್ಚರಲ್ ಮೆಂಬರ್ ಅಂಡರ್ಗೋಸ್ ಚೇಂಜ್ ಇನ್ ಟೆಂಪರೇಚರ್, ಇಟ್ ಟ್ರೈಸ್ ಟು ಎಕ್ಸ್ಪ್ಯಾಂಡ್ ಆರ್ ಕಾಂಟ್ರಾಕ್ಟ್. ಹೀಗೆ ಹೇಳಿದ್ದೆ. ಅಥವಾ ಟ್ರೈಸ್ ಟು ಎಕ್ಸ್ಪ್ಯಾಂಡ್ ಅಂದ್ರೆ ಲೆಂತ್ ಜಾಸ್ತಿ ಆಗೋಕ್ಕೂ ಟ್ರೈ ಮಾಡುತ್ತೆ, ಇಲ್ಲ ಕಮ್ಮಿ ಆಗೋಕ್ಕೂ ಕಮ್ಮಿಯನ್ನು ಆಗ್ಬೋದು. ರೈಟ್. ಸ್ಟ್ರಕ್ಚರಲ್ ಮೆಂಬರ್ ಅಂದ್ರೆ ಯಾವುದು, ಬೀಮ್, ಕಾಲಮ್ ಯಾವುದೇ ಇರಲಿ, ಯಾವ್ಯಾವುದು ಮೇನ್ ಲೋಡ್ಸ್ ನ ಕ್ಯಾರಿ ಮಾಡುತ್ತೆ ಅದು. No stresses are set up by it if this expansion or contraction is allowed to take place freely, but if this expansion or contraction is prevented, stresses are developed. ನೋಡಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಇದೊಂದು ಬಾರ್ ಇದೆ, ಇಲ್ಲೊಂದು ನಾನೇನ್ ಮಾಡಿದೀನಿ, ರಾಡ್ ಇಟ್ಟಿದ್ದೀನಿ ಈ ತರ ಆಯ್ತಾ. ಇದೊಂದು ರಾಡ್ ಇದೆ. ಸೊ ಈ ಕಡೆ ನಾನೇನ್ ಮಾಡಿದೀನಿ, ಇದಕ್ಕೆ ಫಿಕ್ಸ್ ಮಾಡಿದೀನಿ. ಐ ಆಮ್ ಫಿಕ್ಸಿಂಗ್ ಆನ್ ಒನ್ ಸೈಡ್ ಬಟ್ ಫ್ರೀ ಆನ್ ಅದರ್ ಸೈಡ್. ಸೊ ಇಲ್ಲಿ ಏನಾಗುತ್ತೆ, ಯಾವುದೇ ತರ ಸ್ಟ್ರೆಸಸ್ ಇಂಡ್ಯೂಸ್ ಆಗೋದಿಲ್ಲ, ಯಾಕಂದ್ರೆ ಫ್ರೀ ಇದೆ. ಇದು ಎಷ್ಟು ಬೇಕಷ್ಟು ಲೆಂತ್ ಜಾಸ್ತಿ ಆಗ್ಬೋದು, ಯಾಕಂದ್ರೆ ನಾನು ಇಲ್ಲಿ ಹೀಟ್ ಮಾಡ್ತಾ ಇದ್ದೀನಿ. ಕೆಳಗಡೆ ನಾನು ಹೀಟ್ ಕೊಡ್ತಾನೆ, ಈ ಕಡೆ ಫಿಕ್ಸ್ ಇಟ್ಟಿದ್ದೀನಿ. ಬಟ್ ಇದು ಈ ಡೈರೆಕ್ಷನ್ ಅಲ್ಲಿ ಲೆಂತ್ ಹೆಚ್ಚಿಗೆ ಆಗ್ಬೋದು, ಜಾಸ್ತಿ ಆಗ್ಬೋದು. ಗೊತ್ತಾಯ್ತಾ.
ಬಟ್ ಅದೇ ನಾನೇನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ನೋಡಿ, ಇವಾಗ ನಾನೇನ್ ಮಾಡ್ತೀನಿ, ಈ ಕಡೆನೂ ಫಿಕ್ಸ್ ಇಡ್ತೀನಿ, ಇದು ರಾಡ್ ನ ಈ ಕಡೆ ಮತ್ತೆ ಈ ಕಡೆನೂ ಫಿಕ್ಸ್ ಮಾಡ್ತೀನಿ. ಈ ತರ ಫಿಕ್ಸ್ ಮಾಡಿದಾಗ ನಾನು ಕೆಳಗಡೆಯಿಂದ ಏನ್ ಮಾಡ್ತೀನಿ, ಹೀಟ್ ಕೊಡ್ತೀನಿ. ಹೀಟ್ ಕೊಟ್ಟಾಗ ಎರಡೂ ಕಡೆ ಅದಕ್ಕೆ ಏನಂತಂದ್ರೆ ಎಕ್ಸ್ಪ್ಯಾಂಡ್ ಆಗೋಕೆ ಸ್ಪೇಸ್ ಇರೋದಿಲ್ಲ. ಅವಾಗ ಏನಾಗುತ್ತೆ, ಈ ರಾಡ್ ಅಲ್ಲಿ ಸ್ಟ್ರೆಸಸ್ ಡೆವಲಪ್ ಆಗುತ್ತೆ. ಗೊತ್ತಾಯ್ತಾ? ಸ್ಟ್ರೆಸಸ್ ಡೆವಲಪ್ ಆಗುತ್ತೆ. ಆ ಸ್ಟ್ರೆಸಸ್ ನೇ ಟೆಂಪರೇಚರ್ ಸ್ಟ್ರೆಸಸ್ ಅಂತ ಅಂತೀವಿ. ಗೊತ್ತಾಯ್ತಾ? ಸೋ ಸಿಂಪಲ್ ಸ್ಟೋರಿ ತರ ನೆನ್ಪಿಡಿ, ತುಂಬಾ ಸಿಂಪಲ್ ಇರುತ್ತೆ. ಗೊತ್ತಾಯ್ತಾ? ಅದಕ್ಕೆ ನಾನು ಸ್ಟೋರಿ ಹೇಳೋದು ಎಲ್ಲ ಕಡೆ. ಸ್ಟೋರಿ ಹೇಳಿದ್ರೆ ಯು ಕ್ಯಾನ್ ರಿಲೇಟ್ ಈಸಿಲಿ. ದಟ್ಸ್ ವೈ ಐ ಆಮ್ ಆಲ್ವೇಸ್ ಎಕ್ಸ್ಪ್ಲೇನ್ ಇನ್ ಸ್ಟೋರೀಸ್. ಸೊ ದಟ್ಸ್ ವೈ ಯು ಹ್ಯಾವ್ ಟು ವಾಚ್ ಮೈ ಕ್ಲಾಸಸ್. ಬರೀ PDF ತಗೊಂಡ್ರೆ ನಿಮ್ ಕ್ಲಾಸಸ್ ಅರ್ಥ ಆಗೋದಿಲ್ಲ. ಅದಕ್ಕೆ ನಾನು ಕ್ಲಾಸಸ್ ನೋಡ್ಬೇಕಾಗುತ್ತೆ, ನೋಡಿದ್ರೆ ಅರ್ಥ ಆಗೋದು. ರೈಟ್. ಸೊ ಇಫ್ ದ ಎಕ್ಸ್ಪೆನ್ಷನ್ ಆರ್ ಕಾಂಟ್ರಾಕ್ಷನ್ ಇಸ್ ಪ್ರಿವೆಂಟೆಡ್, ಗೊತ್ತಾಯ್ತಾ? ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ನೋ ಸ್ಟ್ರೆಸಸ್ ಆರ್ ಸೆಟ್ ಅಪ್ ಬೈ ಇಫ್ ದಿಸ್ ಎಕ್ಸ್ಪೆನ್ಷನ್ ಆರ್ ಕಾಂಟ್ರಾಕ್ಷನ್ ಇಸ್ ಅಲೋಡ್ ಟು ಟೇಕ್ಸ್ ಪ್ಲೇಸ್ ಫ್ರೀಲಿ. ಫ್ರೀಲಿ ಅಂದ್ರೆ ಈ ಕೇಸು. ಇಫ್ ದಿಸ್ ಎಕ್ಸ್ಪೆನ್ಷನ್ ಆರ್ ಕಾಂಟ್ರಾಕ್ಷನ್ ಇಸ್ ಪ್ರಿವೆಂಟೆಡ್, ಈ ಕೇಸು. ಸ್ಟ್ರೆಸಸ್ ಆರ್ ಡೆವಲಪ್ ಇನ್ ದ ಮೆಂಬರ್, ಈ ಮೆಂಬರ್ ಅಲ್ಲಿ ಸ್ಟ್ರೆಸಸ್ ಡೆವಲಪ್ ಆಗುತ್ತೆ. ದಿಸ್ ಸ್ಟ್ರೆಸಸ್ ಆರ್ ಕಾಲ್ಡ್ ಆಸ್ ಟೆಂಪರೇಚರ್ ಸ್ಟ್ರೆಸಸ್. ಐ ಹೋಪ್ ಯು ಗಾಟ್ ವಾಟ್ ಯು ಮೀನ್ ಬೈ ಟೆಂಪರೇಚರ್ ಸ್ಟ್ರೆಸಸ್. ಈಗ ಈ ಟೆಂಪರೇಚರ್ ಸ್ಟ್ರೆಸಸ್ ಅಲ್ಲಿ ಇವು ಏನಾಗುತ್ತೆ ಈ ಮುಂದೆ ನೋಡೋಣ. ನೋಡಿ, ಒಂದು ನಿಮಿಷ ಆಯ್ತಾ, ಒಂದು ನಿಮಿಷ. ರೈಟ್. ಸೊ ಇದರಲ್ಲಿ ಏನಾಗುತ್ತೆ, ಈಗ ಟೆಂಪರೇಚರ್ ಸ್ಟ್ರೆಸಸ್ ಅಲ್ಲ ಅಂದ್ರೆ ಇದು ಡೆಲ್ಟಾ ಇದೆ. ರೈಟ್. ಸೊ ಡೆಲ್ಟಾ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ಲೆಂತ್. ಎಷ್ಟು ಲೆಂತ್ ಚೇಂಜ್ ಆಗಿದೆ ಈಕ್ವಲ್ಸ್ ಏನಾಗುತ್ತೆ, ಇದನ್ನು ನಾವು ಏನಂತ ಅನ್ಬೋದು, ಇದನ್ನ ನೋಡಿ. ಫಸ್ಟ್ ಅಲ್ಫಾ ಇದೆ. ಅಲ್ಫಾ ಇಸ್ ವಾಟ್? ಅಲ್ಫಾ ಇಸ್ ಎ ಕಾನ್ಸ್ಟೆಂಟ್ ಆಫ್ ಪ್ರೊಪೋರ್ಷನಾಲಿಟಿ. ಕಾನ್ಸ್ಟೆಂಟ್ ಆಫ್ ಪ್ರೊಪೋರ್ಷನಾಲಿಟಿ ಆರ್ ಟೆಂಪರೇಚರ್ ಕಾನ್ಸ್ಟೆಂಟ್ ಅಂತಾನು ಅನ್ಬೋದು. ರೈಟ್. ಕಾನ್ಸ್ಟೆಂಟ್ ಆಫ್ ಪ್ರೊಪೋರ್ಷನಾಲಿಟಿ. ವೇರ್ ಟಿ ಏನಿದೆ, ಟಿ ಇಸ್ ಅ ಚೇಂಜ್ ಇನ್ ಟೆಂಪರೇಚರ್. ಫಾರ್ ಎಕ್ಸಾಂಪಲ್, ಈಗ 16 ಡಿಗ್ರಿ ಸೆಲ್ಸಿಯಸ್ ಇದೆ, ಆಮೇಲೆ 18 ಡಿಗ್ರಿ ಆಗುತ್ತೆ, ಆಮೇಲೆ 20 ಆಗುತ್ತೆ. ಸೊ ಈ ಚೇಂಜ್ ಏನಾಗ್ತಾ ಇದೆಯಲ್ಲ ಅದನ್ನೇ ಚೇಂಜ್ ಇನ್ ಟೆಂಪರೇಚರ್ ಅಂತ ಅಂತೀವಿ. ರೈಟ್. ಸೊ ನೆಕ್ಸ್ಟ್ ಲೆಂತ್ ಆಫ್ ದಿ ಮೆಂಬರ್. ಎಲ್ ಇಸ್ ಅ ಲೆಂತ್ ಆಫ್ ದಿ ಮೆಂಬರ್ ಅಂದ್ರೆ ಈ ಮೆಂಬರ್ದು ಲೆಂತ್ ಏನಿದೆ, ಇದ್ರದ್ದು ಲೆಂತ್. ಗೊತ್ತಾಯ್ತಾ? ಅದು. ರೈಟ್. ಸೊ ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಇದೆ, ನೀವು ನೆನ್ಪಿಡ್ಬೇಕಾಗುತ್ತೆ. ಈಗ ನಾರ್ಮಲಿ ನಿಮಗೆ ಪ್ರಾಬ್ಲಮ್ಸ್ ಕೇಳಿದಾಗ, ರೈಟ್, ಚೇಂಜ್ ಇನ್ ಲೆಂತ್ ಎಷ್ಟಾಗಿದೆ ಅಂತ ಕೇಳಿದಾಗ ನೀವು ಈ ಫಾರ್ಮುಲಾನ ಯೂಸ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಬಹುದು. ಇವ್ 4 ಡಾಟಾ ಕೊಟ್ರೆ ಅಥವಾ 2 ಡಾಟಾ ಕೊಟ್ರೆ 3 ಡಾಟಾ ಕೊಟ್ರೆ 1 ಡಾಟಾನ ಯೂಸ್ ಮಾಡಿಬಿಟ್ಟು ಟೆಂಪರೇಚರ್ ಸ್ಟ್ರೆಸಸ್ ಏನಿದೆ, ಚೇಂಜ್ ಇನ್ ಲೆಂತ್ ಏನಿದೆ ಕ್ಯಾಲ್ಕುಲೇಟ್ ಮಾಡಬಹುದು. ಸರಿನಾ? ನೆಕ್ಸ್ಟ್, ಈಗ ದ ಕಾನ್ಸ್ಟೆಂಟ್ ಆಫ್ ಪ್ರೊಪೋರ್ಷನಾಲಿಟಿ ಅಲ್ಫಾ ಈಸ್ ಕಾಲ್ಡ್ ಆಸ್ ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್. ಸಾರಿ, ಇದಕ್ಕೆ ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್ ಅಂತಂತಾರೆ. ರೈಟ್. ನಾನು ಏನ್ ಪ್ರೀವಿಯಸ್ ಜಸ್ಟ್ ಇವಾಗ ಹೇಳಿದ್ದೆ, ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಅಷ್ಟೇ, ಏನ್ ತೊಂದರೆ ಏನಿಲ್ಲ. ಕರೆಕ್ಷನ್ ಇಲ್ಲೇ ನೋಡ್ಕೊಳ್ಳಿ. ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್ ಅಂಡ್ ಇಟ್ ಈಸ್ ಡಿಫೈನ್ಡ್ ಆಸ್, ಅದನ್ನ ಡಿಫೈನ್ ಯಾವ ತರ ಮಾಡ್ತೀವಿ ನೋಡಿ. ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್ ಅಂದ್ರೆ ಇಟ್ ಈಸ್ ಅ ಚೇಂಜ್ ಇನ್ ಯೂನಿಟ್ ಲೆಂತ್ ಆಫ್ ಎ ಮಟೀರಿಯಲ್ ಡ್ಯೂ ಟು ಯೂನಿಟ್ ಚೇಂಜ್ ಇನ್ ದ ಟೆಂಪರೇಚರ್. ಒಂದು ಯೂನಿಟ್ ಲೆಂತ್ಗೆ ಎಷ್ಟು ಟೆಂಪರೇಚರ್ ಚೇಂಜಸ್ ಆಗ್ತಿದೆ ಅದಕ್ಕೆ ನಾವೇನಂತೀವಿ, ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್ ಅಂತ ಅಂತೀವಿ. ಗೊತ್ತಾಗ್ತಿದೆಯಲ್ಲ? ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್ ಇಸ್ ಡಿಫೈನ್ಡ್ ಆಸ್ ಎನ್ ಚೇಂಜ್ ಇನ್ ಯೂನಿಟ್ ಲೆಂತ್ ಇದೆ ನೋಡಿ. ಅಂದ್ರೆ ಒಂದು ಬಾರ್ ಇದ್ರೆ ಅದ್ರದ್ದು ಒಂದು ಯೂನಿಟ್ ಲೆಂತ್ ಏನಿದೆ ಆಫ್ ಮಟೀರಿಯಲ್ ಡ್ಯೂ ಟು ಇಟ್ ಯೂನಿಟ್ ಚೇಂಜ್ ಇನ್ ದ ಟೆಂಪರೇಚರ್. ಇಲ್ಲಿ ಎಷ್ಟಿತ್ತು ಟೆಂಪರೇಚರ್, ಆಮೇಲೆ ಇಲ್ಲಿ ಎಷ್ಟಾಯ್ತು, ಅದನ್ನೇ ನಾವು ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್ ಅಂತ ಅಂತೀವಿ. ನೆಕ್ಸ್ಟ್, ವ್ಯಾಲ್ಯೂಸ್ ಫಾರ್ ಸಮ್ ಆಫ್ ದ ಕಾಮನ್ ಯೂಸ್ ಇಂಜಿನಿಯರಿಂಗ್ ಮಟೀರಿಯಲ್ಸ್ ಆರ್ ಲಿಸ್ಟೆಡ್ ಬಿಲೋ. ಸ್ವಲ್ಪ ವ್ಯಾಲ್ಯೂಸ್ ಏನಿದೆ ನೋಡ್ಕೊಳ್ಳೋಣ ಇವಾಗ. ಮಟೀರಿಯಲ್ ಅಲ್ಲಿ ನೋಡಿ, ಮಟೀರಿಯಲ್ ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪೆನ್ಷನ್. ಸ್ಟೀಲ್ ವ್ಯಾಲ್ಯೂ ಏನಿದೆ ಇವು ನೆನ್ಪಿಡ್ಬೇಕಾಗುತ್ತೆ, ಡೈರೆಕ್ಟ್ ಕ್ವಶನ್ಸ್ ಬರ್ಬೋದು ಎಕ್ಸಾಮ್ ಅಲ್ಲಿ. ಸೊ KPSC ಇರ್ಲಿ ಅಥವಾ KE ಇರ್ಲಿ, KE ಅಂತೂ ಡೈರೆಕ್ಟ್ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ. ಅದಕ್ಕೆ ವ್ಯಾಲ್ಯೂಸ್, ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ನ ಚೆನ್ನಾಗಿ ನೆನ್ಪಿಟ್ಕೊಂಡು ಹೋಗಿ. ಅದಕ್ಕೆ ಹೇಳ್ತಾ ಇರೋದು. KPTCL ಎಕ್ಸಾಮ್ಸ್ ಯಾರ್ಯಾರು ಪ್ರಿಪೇರ್ ಆಗ್ತಾ ಇದಾರ ಅವ್ರಿಗೆ ನಾನು ಹೇಳ್ತಾ ಇರೋದು. ಸ್ಟೀಲ್ಗೆ ಏನ್ ವ್ಯಾಲ್ಯೂ ಇದೆ, 12 into 10⁻⁻⁶ ಆಯ್ತಾ, ಡಿಗ್ರಿ ಸೆಲ್ಸಿಯಸ್. ಕಾಪರ್ಗೆ 17.5, ಅದೇ ಸ್ಟೈನ್ಲೆಸ್ ಸ್ಟೀಲು 18 ಆಯ್ತಾ. ಬ್ರಾಸ್ ಅಂಡ್ ಬ್ರಾಂಜ್ 19 into 10⁻⁶, ಅದೇ ಅಲ್ಯೂಮಿನಿಯಂ 23 into 10⁻⁶ ಡಿಗ್ರಿ ಸೆಲ್ಸಿಯಸ್ is the values for the coefficient of thermal expansion. ಓಕೆ. ಸೊ ಇವೆಲ್ಲ ವ್ಯಾಲ್ಯೂಸ್ ನ ನಿಮ್ಮ ಶಾರ್ಟ್ ನೋಟ್ಸ್ ಅಲ್ಲಿ ಬರ್ಕೊಳ್ರಿ. ನೆಕ್ಸ್ಟ್, ಈಗ ಇದರಲ್ಲಿ ಒಂದೆರಡು ಕೇಸ್ ಬರುತ್ತೆ. ಆ ಕೇಸ್ ಬಗ್ಗೆ ಪಟಾಪಟ್ ಅಂತ 5 ನಿಮಿಷದಲ್ಲಿ ಡಿಸ್ಕಸ್ ಮಾಡಿಬಿಟ್ಟು
ಈ ಚಾಪ್ಟರ್ ನ ಕ್ಲೋಸ್ ಮಾಡ್ಬಿಡೋಣ, ಬಿಕಾಸ್ ಈ ಚಾಪ್ಟರ್ ಇದೇ ಲಾಸ್ಟ್ ಮತ್ತೆ ಇಂಪಾರ್ಟೆಂಟ್ ಇದೆ. ಈಗ ಎಕ್ಸಾಮ್ಸ್ ಅಲ್ಲಿ ಹೆಂಗ್ ಕೊಡ್ತಾರಂದ್ರೆ ಒಂದು ಬಾರ್ ಇದೆ ಆಯ್ತಾ, ಇನ್ನೊಂದು ಬಾರ್ ಇದೆ ರೈಟ್. ಸೊ ಆ ಎರಡೂ ಬಾರ್ ನ ಯಾವ ತರ ನಾವು ಇದು ಮಾಡಬಹುದು ಅಂತ ಕೇಳ್ತಾರೆ ರೈಟ್. ಕಾಂಪೋಸಿಟ್ ಸೆಕ್ಷನ್ ಬೇರೆ, ಇದು ಬೇರೆ ಆಯ್ತಾ. ಕಾಂಪೋಸಿಟ್ ಸೆಕ್ಷನ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ಕಾಂಪೋಸಿಟ್ ಸೆಕ್ಷನ್ ಅಂದ್ರೆ 1 or 2 ಡಿಫರೆಂಟ್ ಮೆಂಬರ್ಸ್, ಇದು ಸ್ಟೀಲ್ ಇರುತ್ತೆ, ಹೊರಗಡೆ ಟಿಂಬರ್ ಇರುತ್ತೆ, ಅದಲ್ಲ, ಅದು ಡಿಸ್ಕಷನ್ ನಾವು ಆಮೇಲೆ ಮಾಡೋಣ. ಸೊ ಇಲ್ಲೇನಿದೆ ಅಂತಂದ್ರೆ ಕನ್ಸಿಡರ್ ಎ ಬಾರ್ ಆಫ್ ಲೆಂತ್ ಎಲ್ ಅಂಡ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪೆನ್ಷನ್ ಆಲ್ಫಾ. ಸೊ ಆಲ್ಫಾ ಇಲ್ಲಿ ಅವರು ತಗೊಂಡಿದ್ದಾರೆ. ಈಗ ನಾನು ಇದು ಆಲ್ರೆಡಿ ಹೇಳಿದ್ದೀನಿ, ಫಸ್ಟ್ ಕೇಸ್ ಇದು ಹೇಳಿದ್ದೀನಿ. ಇಲ್ಲಿ ಫಿಕ್ಸ್ ಇದೆ, ಒನ್ ಸೈಡ್ ದಿಸ್ ಇಸ್ ಫಿಕ್ಸ್ಡ್, ಈ ಕಡೆ ಫಿಕ್ಸ್ ಇದೆ, ಈ ಕಡೆ ಏನು ಫಿಕ್ಸ್ ಇಲ್ಲ. ಅವಾಗ ಇದು ಟೆಂಪರೇಚರ್ ನೀವು ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ, ಚೇಂಜ್ ಇನ್ ಲೆಂತ್ ಇಲ್ಲಿ ಪೊಸಿಷನ್ ಇಂದ ಈ ಪೊಸಿಷನ್ ಬರುತ್ತೆ. ಯಾಕೆಂದ್ರೆ ಇಲ್ಲಿ ದೇರ್ ಇಸ್ ನೋ ರಿಸ್ಟ್ರೈನ್ಡ್ ರೈಟ್. ಸೊ ದೇರ್ ಇಸ್ ನೋ ಫಿಕ್ಸ್ಡ್ ಸಪೋರ್ಟ್ ಆರ್ ದೇರ್ ಇಸ್ ನೋ ಎನಿ ರೆಸ್ಟ್ರಿಕ್ಷನ್ಸ್ ಅಟ್ ದಿಸ್ ಸೈಡ್ ಆರ್ ದಿಸ್ ಪಾಯಿಂಟ್ ರೈಟ್. ಸೊ ಅವಾಗ ಚೇಂಜ್ ಇನ್ ಲೆಂತ್ ಏನಾಗುತ್ತೆ, ಆಲ್ಫಾ ಲೆಂತ್ ಇಂಟು ಆಲ್ಫಾ ಇಂಟು ಟಿ. ಅಂದ್ರೆ ಈ ಲೆಂತ್ ಎಷ್ಟಿದೆ ಆಯ್ತಾ, ಆಮೇಲೆ ಆಲ್ಫಾ ಏನಿದೆ ಅಂದ್ರೆ ಥರ್ಮಲ್ ಕೊಯಿಫಿಷಿಯಂಟ್ ಏನಿದೆ, ಆಮೇಲೆ ಟೆಂಪರೇಚರ್ ಏನಿದೆ, ಇವು ಮೂರನ್ನ ಮಾಡಿದಾಗ ನನಗೆ ಚೇಂಜ್ ಇನ್ ಲೆಂತ್ ಸಿಗುತ್ತೆ, ಟೆಂಪರೇಚರ್ ಸ್ಟ್ರೆಸಸ್ ಸಿಗುತ್ತೆ ರೈಟ್. ಟೆಂಪರೇಚರ್ ಸ್ಟ್ರೆಸಸ್ ನನಗೆ ಸಿಗುತ್ತೆ. ಇದು ಫಸ್ಟ್ ಕೇಸ್. ಸೆಕೆಂಡ್ ಕೇಸ್ ಏನಿದೆ ಅಂತಂದ್ರೆ ಈಗ ಈ ಕಡೆನೂ ಫಿಕ್ಸ್ ಇದೆ, ಆಮೇಲೆ ಈ ಕಡೆನೂ ಫಿಕ್ಸ್ ಇದೆ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ನೋ ಸ್ಟ್ರೆಸಸ್ ವಿಲ್ ಬಿ ದೇರ್, ನೋ ಸ್ಟ್ರೆಸಸ್ ಇಂಡ್ಯೂಸ್ಡ್. ಬರಿತೀನಿ ನೋಡಿ, ಇಲ್ಲಿ ಸ್ಟ್ರೆಸಸ್ ವಿಲ್ ಬಿ ಇಂಡ್ಯೂಸ್ಡ್, ಸ್ಟ್ರೆಸಸ್ ಇಂಡ್ಯೂಸ್ಡ್ ಇದೆ. ಸೊ ಯಾಕೆ ಇಂಡ್ಯೂಸ್ ಆಗ್ತಾ ಇದೆ ಅಂತಂದ್ರೆ ಈ ಕಡೆನೂ ಫಿಕ್ಸ್ ಇದೆ, ಈ ಕಡೆನೂ ಫಿಕ್ಸ್ ಇದೆ, ಎರಡೂ ಕಡೆ ಫಿಕ್ಸ್ ಆಗಿದೆ, ಮತ್ತೆ ಲೋಡಿಂಗ್ ಈ ಕಡೆಯಿಂದ ಆಗ್ತಾ ಇದೆ. ಸೊ ಅವಾಗ ಏನಾಗುತ್ತೆ, ಲೆಂತ್ಗೆ ಈ ಟೆಂಪರೇಚರ್ ನೀವು ಇಲ್ಲಿ ಇನ್ಕ್ರೀಸ್ ಮಾಡ್ತೀರಾ, ಮಾಡಿದಾಗ ಎರಡು ಕಡೆ ಎಕ್ಸ್ಪೆನ್ಷನ್ ಆಗಕ್ ಬಿಡ್ಲಿಲ್ಲ ಅಂದ್ರೆ ಈ ಮಟೀರಿಯಲ್ದು ಏನ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಇರುತ್ತೆ ಅದ್ರ ಮೇಲೆ ಅಭಾವ ಆಗುತ್ತೆ, ಅದ್ರ ಮೇಲೆ ಚೇಂಜಸ್ ಆಗುತ್ತೆ. ಲೆಂತ್ ಅದು ಚೇಂಜ್ ಆಗುತ್ತೆ, ಇಲ್ಲ ಹೀಟ್ ಆಗ್ಬಿಡುತ್ತೆ, ಇಲ್ಲ ಅಂದ್ರೆ ಮೆಲ್ಟ್ ಆಗ್ಬಿಡುತ್ತೆ, ಏನಾದ್ರೂ ಒಂದಾಗುತ್ತೆ. ಯಾಕೆಂದ್ರೆ ಈ ಕಡೆ ಎರಡು ಕಡೆ ಫಿಕ್ಸ್ ಇದೆ. ಅವಾಗ ಏನ್ ಮಾಡ್ತಂದ್ರೆ ಪಿ ಈಕ್ವಲ್ ಟು ಏರಿಯಾ ಏನಿದೆ ಇಂಟು ಇದು ಡಿಫಾರ್ಮೇಶನ್ ಇಂಟು ಥರ್ಮಲ್ ಎಕ್ಸ್ಪೆನ್ಷನ್ ಆರ್ ಲೀನಿಯರ್ ಎಕ್ಸ್ಪೆನ್ಷನ್ ಅಂತೀವಲ್ಲ, ಥರ್ಮಲ್ ಎಕ್ಸ್ಪೆನ್ಷನ್, ಅದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸಿಗುತ್ತೆ ರೈಟ್. ಅರ್ಥ ಆಯ್ತಾ? ಈಗ ನೋಡಿ ನೆಕ್ಸ್ಟ್, ಈಗ ಎರಡು ಕೇಸ್ ಇದೆ ಅಂತ ಹೇಳಿದ್ದೆ ರೈಟ್. ಆ ಎರಡು ಕೇಸ್ ಏನಿದೆ ನೋಡೋಣ. ಸೊ ಫಸ್ಟ್ ಕೇಸ್ ಏನಂತಂದ್ರೆ ಈಗ ಒಂದ್ ಬಾರ್ ಇದೆ, ಈ ಬಾರಿಗೆ ನಾನೇನ್ ಮಾಡಿದೀನಿ ಅಂತಂದ್ರೆ ಇಲ್ಲಿದೆ, ನಾನೇನ್ ಮಾಡಿದೀನಿ, ಹೀಟ್ ಮಾಡಿದೀನಿ, ಹೀಟೆಡ್. ಈಗ ಇದಕ್ಕೆ ಈ ಬಾರ್ಗೆ ನಾನು ಹೀಟ್ ಮಾಡಿದೀನಿ. ಸೊ ಅದಕ್ಕೆ ಹೀಟ್ಗೆ ಏನಂತೀವಿ, ಟಿ ರೈಸ್ ಇನ್ ಟೆಂಪರೇಚರ್, ಅಂದ್ರೆ T2 ಇಂದ T1 ಎರಡೂನ ಮೈನಸ್ ಮಾಡಿದಾಗ ನಮ್ಗೆ ರೈಸ್ ಇನ್ ಟೆಂಪರೇಚರ್ ಗೊತ್ತಾಗುತ್ತೆ. ಫಸ್ಟ್ ಎಷ್ಟಿತ್ತು, 18 ಇತ್ತು, ಆಮೇಲೆ 20 ಆಯ್ತು, 24 ಆಯ್ತು, ಈ ತರ ಇವೆರಡು ಏನ್ ಚೇಂಜಸ್ ಆಗುತ್ತಾ, ಎಷ್ಟು ಚೇಂಜಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟಿಗೆ ಲಾಸ್ಟ್ ಅಲ್ಲಿ 24 ಇದೆ, ಆಮೇಲೆ 18 ಇದೆ. ಸೊ 6 ಡಿಗ್ರಿ ಟೆಂಪರೇಚರ್ ರೈಸ್ ಆಗಿದೆ ಅಂತ ಅರ್ಥ. ಗೊತ್ತಾಯ್ತಾ? ಈಗ ನೋಡಿ, ಈಗ ನಾನು ಹೀಟ್ ಮಾಡ್ತಾ ಇದ್ದೀನಿ. ವೆನ್ ದ ಎಕ್ಸ್ಪೆನ್ಷನ್ ಈಸ್ ಅಲೋಡ್ ಫ್ರೀ, ನಾನು ಫಸ್ಟ್ ಕೇಸ್ ಸೆಕೆಂಡ್ ಕೇಸ್ ಹೇಳಿದ್ದೀನಿ. ಫಸ್ಟ್ ಕೇಸ್ ಏನಿದೆ, ಇದು ಎಕ್ಸ್ಪೆನ್ಷನ್ ಫ್ರೀ ಇದೆ, ಅನ್ರಿಸ್ಟ್ರೈನ್ಡ್. ಫಸ್ಟ್ ಕೇಸ್ ಇಲ್ಲಿವರೆಗೂ ಫಸ್ಟ್ ಕೇಸ್ 1 ಡಿಸ್ಕಸ್ ಮಾಡ್ತಾ ಇರೋದು. ಇವಾಗ ಎಕ್ಸ್ಪೆನ್ಷನ್ ಈಸ್ ಫ್ರೀ, ದ ಇನ್ಕ್ರೀಸ್ ಇನ್ ಲೆಂತ್, ಚೇಂಜ್ ಇನ್ ಲೆಂತ್, ಲೆಂತ್ ಇಂಟು ಆಲ್ಫಾ ಇಂಟು ಟಿ, ಅಂಡ್ ದೇರ್ ವಿಲ್ ಬಿ ನೋ ಸ್ಟ್ರೆಸಸ್. ನಾನು ಆಲ್ರೆಡಿ ಹೇಳಿದ್ದೀನಿ ಯಾಕೆ ಸ್ಟ್ರೆಸಸ್ ಆಗೋದು, ಯಾಕೆಂದ್ರೆ ಒಂದ್ ಕಡೆಯಿಂದ ಫ್ರೀ ಇದೆ, ಅದು ಆ ಕಡೆಯಿಂದ ಫ್ರೀ ಲೆಂತ್ ಇನ್ಕ್ರೀಸ್ ಹಾಕೊಂಡು ಹೋಗ್ತಾ ಇದೆ, ನಿಮ್ಗೆ ಏನು ಟೆನ್ಷನ್ ಇಲ್ಲ ರೈಟ್. ಆರ್ ಸ್ಟ್ರೇನ್ ಇನ್ ದ ಬಾರ್. ಕ್ಲಿಯರ್? ನೆಕ್ಸ್ಟ್ ಇಲ್ಲಿ ಕೇಸ್ 2 ಇನ್ನೊಂದು ಬರುತ್ತೆ. ಕೇಸ್ 2 ಅಲ್ಲಿ ಏನಾಗುತ್ತೆ, ದ ಎಂಡ್ಸ್ ಆಫ್ ದ ಬಾರ್ ಫಿಕ್ಸ್ಡ್. ನೋಡ್ಬೋದು ಇಲ್ಲಿ ಈ ಎರಡು ಎಂಡ್ಸ್, ಇಲ್ಲಿ ಕೇಸ್ 2 ಇದೆಲ್ಲ, ಇದು ಕೇಸ್ 2, ಕೇಸ್ 2, ಇದು ಕೇಸ್ 1. ಓಕೆ, ಈಗ ನೋಡಿ. ಸೊ ದ ಎಂಡ್ಸ್ ಆಫ್ ದ ಬಾರ್ ಆರ್ ಫಿಕ್ಸ್ಡ್, ಎರಡೂ ಕಡೆ ಫಿಕ್ಸ್ ಇದೆ, ಎರಡೂ ಕಡೆ ಫಿಕ್ಸ್ ಇದೆ, ಎರಡೂ ಕಡೆ ಫಿಕ್ಸ್ ಇದೆ. ಟು ರಿಜಿಡ್ ಸಪೋರ್ಟ್ ಆಸ್ ಶೋನ್ ಇನ್ ಫಿಗರ್ ಅಲ್ಲಿ ತೋರಿಸಿದ್ದೇನೆ, ಇಲ್ಲಿ ನೋಡಿ, ಇಲ್ಲಿದೆ. ಸೊ ದಟ್ ದಿಸ್ ಎಕ್ಸ್ಪೆನ್ಷನ್ ಇಸ್ ಪ್ರಿವೆಂಟೆಡ್, ಆ ಎಕ್ಸ್ಪೆನ್ಷನ್ ಪ್ರಿವೆಂಟೆಡ್ ಆಗುತ್ತೆ. ದೆನ್
ಕಂಪ್ರೆಷನ್ ಸ್ಟ್ರೇನ್ ವಿಲ್ ಬಿ ಪ್ರೊಡ್ಯೂಸ್. ನೋಡಿ ಈ ತರ ಎರಡು ಕಡೆ ಇದ್ದು ಟೆಂಪರೇಚರ್ ನೀವು ಇನ್ಕ್ರೀಸ್ ಮಾಡಿದಾಗ ಈ ಕಡೆಯಿಂದ ಲೋಡ್ ಹಾಕಿದಾಗ ಕಂಪ್ರೆಸಿವ್ ಸ್ಟ್ರೆಸಸ್ ಇಂಡ್ಯೂಸ್ ಆಗುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಕಂಪ್ರೆಸಿವ್ ಸ್ಟ್ರೇನ್ ವಿಲ್ ಬಿ ಪ್ರೊಡ್ಯೂಸ್ ಇನ್ ದ ಬಾರ್. ಕಂಪ್ರೆಸಿವ್ ಸ್ಟ್ರೇನ್ ಆಗುತ್ತೆ ಅಂತ ಹೇಳ್ತಾ ಇರೋದು, ರೈಟ್. ಸೊ ಇವಾಗ ಸ್ಟ್ರೇನ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ? ಎಕ್ಸ್ಪೆನ್ಷನ್ ಪ್ರಿವೆಂಟೆಡ್, ಯಾವ್ದು ಪ್ರಿವೆಂಟ್ ಮಾಡ್ತಾ ಇದೆ ಅದು ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್, ಅಂದ್ರೆ ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಸೊ ಚೇಂಜ್ ಇನ್ ಲೆಂತ್ ನಾನು ಯಾವ ತರ ಬರೀತೀನಿ? ಲೆಂತ್ ಇಂಟು ಅಲ್ಫಾ ಇಂಟು ಟಿ, ಟೆಂಪರೇಚರ್, ಯಾಕಂದ್ರೆ ಟೆಂಪರೇಚರ್ ಚೇಂಜಸ್ ಆಗ್ತಾ ಇದೆಯಲ್ಲ ಅದಕ್ಕೆ. ಸೊ ಒರಿಜಿನಲ್ ಲೆಂತ್ ಏನಿದೆ ಇದ್ರದ್ದು ಟೋಟಲ್ ಲೆಂತ್ ಇದೇನಿರುತ್ತೆ ಇದ್ರದ್ದು ಸೇಮ್ ಇದ್ರದ್ದು, ಗೊತ್ತಾಯ್ತಾ? ಸೊ ಅವಾಗ ಏನಾಗುತ್ತೆ, ಎಲ್ ಕಟ್ ಆಗುತ್ತೆ, ಅಲ್ಫಾ ಟಿ ಈಸ್ ಅ ಆನ್ಸರ್ ಫಾರ್ ದಿಸ್ ಸ್ಟ್ರೇನ್. ನೆಕ್ಸ್ಟ್ ಕಂಪ್ರೆಸಿವ್ ಸ್ಟ್ರೆಸ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀರಾ? ಕಂಪ್ರೆಸಿವ್ ಸ್ಟ್ರೆಸ್, ರೈಟ್. ಸೊ ಕಂಪ್ರೆಸಿವ್ ಸ್ಟ್ರೆಸ್ ಇಸ್ ಟು ಎಫ್ ಸಿ ಇಸ್ ಟು ಇ ಇಂಟು ಇ, ರೈಟ್. ಅದನ್ನ ಈಕ್ವಲ್ಸ್ ಟು ಅಲ್ಫಾ ಇಂಟು ಟಿ ಇಂಟು ಇ. ಟಿ ಯಾವ್ದಿದೆ? ರೈಸ್ ಇನ್ ಟೆಂಪರೇಚರ್. ಮತ್ತೆ ಇವೆರಡು ಯಾವ್ದ್ರಲ್ಲಿ ಯಾವ್ದಾದ್ರು ಒಂದು ಹಾಕೊಂಡ್ಬಿಟ್ರ. ಸೊ ಆಲ್ಫಾ, ಸೊ ಟಿ ಈಸ್ ನಥಿಂಗ್ ಬಟ್ ರೈಸ್ ಇನ್ ಟೆಂಪರೇಚರ್ ಇಂಟು ಥರ್ಮಲ್ ಎಕ್ಸ್ಪೆನ್ಷನ್ ಆರ್ ಯಂಗ್ಸ್ ಮಾಡ್ಯುಲಸ್ ಏನಿದೆ ಆ ವ್ಯಾಲ್ಯೂ ಹಾಕೊಂಡಾಗ ಕಂಪ್ರೆಸಿವ್ ಸ್ಟ್ರೆಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ವೆನ್ ದ ಬಾರ್ ಈಸ್ ಕೂಲ್ಡ್, ಆಯ್ತಾ? ಬಾರ್ ಯಾವಾಗ ತಣ್ಣಗಾದಾಗ, ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಈ ತರ ಬಾರ್ ಇದೆ, ರೈಟ್. ಸೊ ನೀವು ಟೆಂಪರೇಚರ್ ಇನ್ಕ್ರೀಸ್ ಮಾಡಿ ಬಿಟ್ಬಿಟ್ಟಿದ್ದೀರ ಆಮೇಲೆ ಕೂಲ್ ಆಗೋಕೆ, ರೈಟ್. ಸೊ ಇಟ್ ಕಾಂಟ್ರಾಕ್ಟ್ಸ್, ಅಂದ್ರೆ ಇಲ್ಲಿರೋದನ್ನ ಇಲ್ಲಿ ಬರುತ್ತೆ, ಯಾಕೆಂದ್ರೆ ಲೆಂತ್ ಕಮ್ಮಿ ಆಗ್ಬಿಡುತ್ತೆ. ಜಾಸ್ತಿ ಮಾಡಿದಾಗ ಜಾಸ್ತಿ ಆಗುತ್ತೆ, ಕಮ್ಮಿ ಮಾಡಿದಾಗ ಕಮ್ಮಿ ಆಗ್ಬಿಡುತ್ತೆ, ಕಾಂಟ್ರಾಕ್ಟ್ ಆಗ್ಬಿಡುತ್ತೆ. ಸೊ ಫ್ರೀ ಕಾಂಟ್ರಾಕ್ಷನ್ಗೆ ಏನಂತೀವಿ? ಚೇಂಜ್ ಇನ್ ಲೆಂತ್ ಈಕ್ವಲ್ ಟು ಇದ್ರದ್ದು ಲೆಂತ್ ಆಮೇಲೆ ಅಲ್ಫಾ ಮತ್ತೆ ಟೆಂಪರೇಚರ್, ಆಯ್ತಾ? ಫಾಲ್ ಇನ್ ಟೆಂಪರೇಚರ್ ಯಾವ ತರ ಮಾಡ್ತೀರಾ? T1 ಮೈನಸ್ T2, ಎಷ್ಟಿತ್ತು ಎಷ್ಟು ಆಗೋಯ್ತು ಅದನ್ನ ಇದೇ ಕ್ಯಾಲ್ಕುಲೇಟ್ ಮಾಡೋದು, ಫಾಲ್ ಇನ್ ಟೆಂಪರೇಚರ್, ಆಯ್ತಾ? ಈಗ ನೋಡಿ ಮತ್ತೆ ಕೇಸ್ 1 ಕೇಸ್ 2 ಬರುತ್ತೆ ಇದರಲ್ಲಿ. ಇಫ್ ದಿಸ್ ಫ್ರೀ ಕಾಂಟ್ರಾಕ್ಷನ್ ಇಸ್ ಪ್ರಿವೆಂಟೆಡ್ ಟೆನ್ಸೈಲ್ ಸ್ಟ್ರೆಸ್ ವಿಲ್ ಬಿ ಡೆವಲಪ್ ಇನ್ ದ ಬಾರ್. ಈಗ ಇದು ಫ್ರೀ ಇದೆ, ಆಯ್ತಾ? ಅದಕ್ಕೂ ನೀವು ಪ್ರಿವೆಂಟೆಡ್ ಅಂತಂದ್ರೆ ಅದಕ್ಕೆ ಫ್ರೀ ಆಗಿ ಬಿಡ್ಲಿಲ್ಲ, ಇದೇ ತರ ಮತ್ತೆ ಈ ತರ ಇತ್ತು. ಸೊ ಅಲ್ಲೇನಾಗುತ್ತೆ? ಟೆನ್ಸೈಲ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಕಂಪ್ರೆಸಿವ್ ಸ್ಟ್ರೆಸ್ ಯಾವಾಗ ಆಗುತ್ತೆ? ಟೆಂಪರೇಚರ್ಸ್ ನ ಇನ್ಕ್ರೀಸ್ ಮಾಡಿದಾಗ, ರೈಟ್. ಒಂದ್ ಕಡೆ ಲೆಂತ್ ಫ್ರೀ ಬಿಟ್ಟಾಗ, ಎರಡು ಕಡೆ ಫಿಕ್ಸ್ ಇದ್ದಾಗ, ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ? ಕಂಪ್ರೆಸಿವ್ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಅದೇ ನಾನು ಟೆಂಪರೇಚರ್ ನ ಬಿಟ್ಟು ಕಮ್ಮಿ ಮಾಡಿದಾಗ, ಆಯ್ತಾ? ಕಮ್ಮಿ ಮಾಡಿದಾಗ ಏನಾಗುತ್ತೆ? ಟೆನ್ಸೈಲ್ ಸ್ಟ್ರೆಸಸ್ ಕ್ರಿಯೇಟ್ ಆಗುತ್ತೆ. ಸೊ ಸ್ಟ್ರೇನ್ ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ? ನೆಕ್ಸ್ಟ್ ಕಾಂಟ್ರಾಕ್ಷನ್ ಪ್ರಿವೆಂಟೆಡ್, ಅದನ್ನ ಚೇಂಜ್ ಇನ್ ಲೆಂತ್ ಅಂತ ಅಂತೀವಿ, ರೈಟ್. ಸೊ ಲೆಂತ್ ಇಂಟು ಅಲ್ಫಾ ಇಂಟು ಟಿ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್. ಒರಿಜಿನಲ್ ಲೆಂತ್ ಅಂದ್ರೆ ಇದು ಎಲ್. ಸೊ ಎಲ್ ಕಟ್ ಆಗುತ್ತೆ, ಅಲ್ಫಾ ಟಿ ಇಸ್ ಆನ್ಸರ್, ದಟ್ ಇಸ್ ಅ ಸ್ಟ್ರೇನ್. ಟೆನ್ಸೈಲ್ ಸ್ಟ್ರೆಸ್ ಗೆ ಏನಂತೀವಿ? ಆಲ್ಫಾ ಟಿ ಇಂಟು ಇ. ಸೊ ಎಲ್ಲದಕ್ಕೆ ಸೇಮ್ ಇದೆ. ಚೇಂಜ್ ಏನಾಗುತ್ತೆ ಅಂತಂದ್ರೆ ಚೇಂಜ್ ಇನ್ ಟೆಂಪರೇಚರ್ ಮತ್ತೆ ಸ್ಟ್ರೇನ್ ವ್ಯಾಲ್ಯೂ, ಇದು ಇದೀಗ ನಾವು ಕ್ಯಾಲ್ಕುಲೇಟ್ ಮಾಡಿರೋದು ಸ್ಟ್ರೇನ್ ವ್ಯಾಲ್ಯೂ, ಸ್ಟ್ರೇನ್ ನ ಇಲ್ಲಿ ಚೇಂಜಸ್ ಆಗುತ್ತೆ. ಸೊ ಇಲ್ಲಿವರೆಗೂ ಒಂದು ಕೇಸ್ ಆಯ್ತು ಇವಾಗ. ಸೊ ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ, ಇಫ್ ಇನ್ ದ ಅಬೋ ಕೇಸ್ ದ ಸಪೋರ್ಟ್ಸ್ ಆರ್ ಈಲ್ಡೆಡ್ ಬೈ ಅನ್ ಅಮೌಂಟ್ ಡೆಲ್ಟಾ. ಈಲ್ಡ್ ಅಂತಂದ್ರೆ ಡಿಫಾರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ತರ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್. ಸೊ ಇದೇನಾಯ್ತು, ಇಲ್ಲಿ ಏನಾಯ್ತು, ಏನಾದ್ರೂ ಒಂದು ಈ ತರ ಏನಂತಂದ್ರೆ ಡಿಫಾರ್ಮ್ ಆಗಿದೆ ಅಂತ ತಿಳ್ಕೊಳ್ಳೋಣ, ರೈಟ್. ಇದು ಸಪೋರ್ಟ್ ಅಂದ್ರೆ ಕೆಳಗಡೆ ಆಗ್ಬಿಡ್ತೀವಿ ಈ ತರ, ರೈಟ್. ಸೊ ಅದನ್ನ ನಾವು ಏನಂತೀವಿ? ಡಿಫ್ಲೆಕ್ಷನ್ ಅಂತಾನು ಅಂತೀವಿ. ಆ ತರ ಆದಾಗ ಅದನ್ನ ಡೆಲ್ಟಾ ಇಂದ, ರೈಟ್, ಎಕ್ಸ್ಪೆನ್ಷನ್ ಆರ್ ಕಾಂಟ್ರಾಕ್ಷನ್ ಇದ್ದಾಗ ನಮ್ಮ ಫಾರ್ಮುಲಾ ಏನಾಗುತ್ತೆ? ಎಫ್ ಸಿ ಈಕ್ವಲ್ಸ್ ಟು ಇ, ರೈಟ್, ಆಲ್ಫಾ ಟಿ ಮೈನಸ್ ಆಫ್ ಡೆಲ್ಟಾ ಬೈ ಎಲ್ ಆಗುತ್ತೆ. ಈ ಫಾರ್ಮುಲಾನು ಸ್ವಲ್ಪ ನೆನ್ಪಿಡಿ, ಇದು ಇಂಪಾರ್ಟೆಂಟ್ ಇದೆ. ಇದನ್ನ ಇಂಪಾರ್ಟೆಂಟ್, ಇದು ಮೇಲ್ಗಡೆದು ಎರಡು ಇಂಪಾರ್ಟೆಂಟ್ ಇದೆ. ಓಕೆ. ಸೊ ನೆಕ್ಸ್ಟ್ ಥ್ರಸ್ಟ್ ಆರ್ ಟೆನ್ಸೈಲ್ ಫೋರ್ಸ್ ಆನ್ ದ ಎಂಡ್ ಕ್ಲಾಂಪ್ಸ್, ಅಂದ್ರೆ ಇಲ್ಲಿ ಈ ಎಂಡ್ ಕ್ಲಾಂಪ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಎಫ್ ಸಿ ಇಂಟು ಎ ಆರ್ ಎಫ್ ಟಿ ಇಂಟು ಎ. ಎಫ್ ಸಿ ಏನಿದೆ? ಕಂಪ್ರೆಸಿವ್ ಸ್ಟ್ರೆಸ್. ಎಫ್ ಟಿ ಏನಿದೆ? ಟೆನ್ಸೈಲ್ ಸ್ಟ್ರೆಸ್. ಎ ಇಸ್ ದ ಏರಿಯಾ ಆಫ್ ದಟ್ ಮೆಂಬರ್ ಆರ್ ಎನ್ ಸ್ಪೆಸಿಮೆನ್, ಕ್ರಾಸ್ ಸೆಕ್ಷನಲ್ ಏರಿಯಾ, ಹೌದಾಯ್ತಾ? ಇನ್ ಜನರಲ್ ಆಗಿ ಒಂದು ಫಾರ್ಮುಲಾ ಬರುತ್ತೆ ಇವಾಗ ಟೆಂಪರೇಚರ್ ಸ್ಟ್ರೇನ್ಗೆ. ಏನಂತಂದ್ರೆ ಐದರ್ ಇಟ್ ದ ಬಾರ್ ಇಸ್ ಎಕ್ಸ್ಪೆನ್ಷನ್ ಆರ್ ಕಾಂಟ್ರಾಕ್ಷನ್ ಪ್ರಿವೆಂಟೆಡ್, ರೈಟ್, ಡಿವೈಡೆಡ್ ಬೈ ದ ಒರಿಜಿನಲ್ ಲೆಂತ್. ಯಾಕೆಂದ್ರೆ ಈ ಫಾರ್ಮುಲಾ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಎಕ್ಸ್ಪೆನ್ಷನ್ ಪ್ರಿವೆಂಟೆಡ್, ಎಕ್ಸ್ಪೆನ್ಷನ್ ಕಾಂಟ್ರಾಕ್ಷನ್ ಪ್ರಿವೆಂಟೆಡ್.
ಸೊ ಎರಡೂನ ಕಾಮನ್ ಆಗಿ ತಗೊಂಡಾಗ ಈ ಫಾರ್ಮುಲಾ ಬರುತ್ತೆ. ಆಲ್ಫಾ ಟಿ ಇಸ್ ಅ ಜನರಲ್ ಫಾರ್ಮುಲಾ ಯು ಹ್ಯಾವ್ ಟು ಯೂಸ್. ಸೊ ಥರ್ಮಲ್ ಆರ್ ಟೆಂಪರೇಚರ್ ಸ್ಟ್ರೆಸಸ್ ಏನ್ ಫಾರ್ಮುಲಾ ಇದೆ? ಟೆಂಪರೇಚರ್ ಸ್ಟ್ರೇನ್ ಇಂಟು ಇ ಆರ್ ಆಲ್ಫಾ ಇಂಟು ಟಿ ಇಂಟು ಇ. ಸೊ ದಿಸ್ ಈಸ್ ಅ ಮೇನ್ ಒರಿಜಿನಲ್ ಫಾರ್ಮುಲಾ ಆಫ್ ದಿಸ್ ಟೆಂಪರೇಚರ್ ಸ್ಟ್ರೆಸಸ್. ಗೊತ್ತಾಯ್ತಾ ಫ್ರೆಂಡ್ಸ್? ಸೊ ತುಂಬಾ ಇಂಪಾರ್ಟೆಂಟ್ ಸೆಕ್ಷನ್ಸ್ ಇತ್ತು ಇವತ್ತಿಂದು. ಇನ್ನೊಂದು ಇದನ್ನ ಬರುತ್ತೆ ಕಾಂಪೋಸಿಟ್ ಸೆಕ್ಷನ್ ಅಂತ. ಆಯ್ತಾ? ಇದೆ ಒಂದೇ ಸಲ ಹೇಳ್ಬಿಡ್ತೀನಿ ಸೊ ದಟ್ ನಿಮಗೂ ಅರ್ಥ ಆಗಲಿ. ಕಾಂಪೋಸಿಟ್ ಸೆಕ್ಷನ್ ಅಂತ ಬರುತ್ತೆ, ಅದನ್ನ ನಾನು ಬರೆಯೋಕೆ ಮರ್ತು ಬಿಟ್ಟಿದ್ದೆ. ಕಾಂಪೋಸಿಟ್ ಸೆಕ್ಷನ್ ಲಾಸ್ಟ್ ಟಾಪಿಕ್ ಆಫ್ ದಿಸ್ ಚಾಪ್ಟರ್. ಸೊ ಕಾಂಪೋಸಿಟ್ ಸೆಕ್ಷನ್ ಅಂತ ಹೇಳ್ತಾ ಇರೋದು ಈಗ ಇನ್ನೊಂದು ಲಾಸ್ಟ್ ಟಾಪಿಕ್. ಸೊ ಅದನ್ನ ಇದೇ ತರ ಓರಲ್ ಆಗಿ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ಸ್ಕೆಚ್ ಹಾಕ್ತೀನಿ, ನಿಮ್ಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ದಿಸ್ ಈಸ್ ಒಂದು ಬಾರ್ ಇದೆ. ಸೊ ಈ ತರ ಒಂದು ಬಾರ್ ಆಗ್ತಾ ಇದೆ, ಈ ತರ ಇದೆ. ಓಕೆ, ಈ ತರ ಇಲ್ಲೊಂದಿದೆ, ಅದಾದ್ಮೇಲೆ ಇಲ್ಲೊಂದು, ಆಮೇಲೆ ಇಲ್ಲೊಂದು. ರೈಟ್? ಸೊ ಈಗ ಒಳಗಡೆ ಏನಿದೆ ನೋಡಿ, ಆಯ್ತಾ? ಇಲ್ಲಿ ಒಳಗಡೆ ನಾನು ಇದನ್ನ ಹ್ಯಾಚಿಂಗ್ ಮಾಡ್ತಾ ಇದ್ದೀನಿ. ಈ ಪೋರ್ಷನ್ ಇದೇನಿದೆ, ಇದು ಪೋರ್ಷನ್, ಇದು ಸ್ಟೀಲ್ ಇದೆ, ಸ್ಟೀಲ್ ಟ್ಯೂಬ್ ಅಂತ ಅನ್ಕೋತೀನಿ, ಸ್ಟೀಲ್ ಆರ್ ಸ್ಟೀಲ್ ರಾಡ್ ಅಂತ ಅನ್ಕೊಳ್ಳೋಣ. ಅದೇ ಹೊರಗಡೆ ಏನಿದೆ ಗೊತ್ತಾ, ಬರೀ ಈ ತರ ಹ್ಯಾಚಿಂಗ್ ಮಾಡ್ತಾ ಇದ್ದೀನಿ ನೋಡಿ, ಈ ತರ ಹ್ಯಾಚಿಂಗ್ ಮಾಡ್ತಾ ಇದ್ದೀನಿ, ಈ ಕಡೆನೂ ಈ ತರ ಹ್ಯಾಚಿಂಗ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಏನಂತೀವಿ, ಕಾಪರ್ ಇದೆ ಅಂತ ತಿಳ್ಕೊಳ್ಳೋದು. ರೈಟ್? ಸೊ ಒಂದು ನಿಮಿಷ, ಕಾಪರ್ ಇದೆ. ಸೊ ಕಾಪರ್ ಇದೆ ಅಂತ ತಿಳ್ಕೊಳ್ಳೋಣ. ಅವಾಗ ಏನಾಗುತ್ತೆ ಗೊತ್ತಾ, ಸೊ ಈ ತರ ಸೆಕ್ಷನ್ಸ್ ಯಾವಾಗ ನೀವು ಅಪ್ಲೈಡ್ ಮಾಡ್ತೀರಾ, ಈ ತರ ಸೆಕ್ಷನ್ಸ್ ಯಾವಾಗ ಯೂಸ್ ಮಾಡ್ತೀರಾ, ರೈಟ್? ಸೊ ಇದನ್ನ ಏನನ್ಬೇಕಂದ್ರೆ ಎ ಟೆನ್ಸೈಲ್ ಆರ್ ಕಂಪ್ರೆಷನ್ ಮೆಂಬರ್. ನೋಡಿ, ಎ ಟೆನ್ಸೈಲ್ ಆರ್ ಕಂಪ್ರೆಷನ್ ಮೆಂಬರ್. ನಾನು ಏನ್ ಹೇಳ್ತಾ ಇದೀನಿ ಆ ಕಡೆ ಕೇಳಿ, ಬರೆಯೋದ ಕಡೆ ಅಲ್ಲ. ಎ ಟೆನ್ಸೈಲ್ ಆರ್ ಕಂಪ್ರೆಷನ್ ಮೆಂಬರ್ ವಿಚ್ ಕನ್ಸಿಸ್ಟ್ ಆಫ್ more than one bar. ಗೊತ್ತಾಯ್ತಾ? ಸ್ಟೀಲ್ ಇದೆ, ಕಾಪರ್ ಇದೆ. ಸೊ ಎರಡು ಬಾರ್ಸ್ ಇದೆ, ಎರಡು ಸೆಕ್ಷನ್ಸ್ ಇದೆ ಬೇರೆ ಬೇರೆ. ಆರ್ ಟ್ಯೂಬ್, ಆಯ್ತಾ? ಇನ್ ಪ್ಯಾರಲಲ್. ಜನರಲಿ ಡಿಫರೆಂಟ್ ಮಟೀರಿಯಲ್ ಇದೆ ತಾನೆ, ಆಫ್ ಡಿಫರೆಂಟ್ ಮಟೀರಿಯಲ್. ಗೊತ್ತಾಯ್ತಾ? ಡಿಫರೆಂಟ್ ಮಟೀರಿಯಲ್ ಇದೆ. ಸೊ ಇಂಥದಕ್ಕೆ ನಾವೇನಂತೀವಿ ಅಂದ್ರೆ ಕಾಂಪೋಸಿಟ್ ಸೆಕ್ಷನ್ಸ್ ಅಂತ ಅಂತೀವಿ. ದಿಸ್ ಈಸ್ ಕಾಲ್ಡ್ ಎನ್ ಕಾಂಪೋಸಿಟ್ ಸೆಕ್ಷನ್. ಈಗ ನೆಕ್ಸ್ಟ್ ಗೊತ್ತಾಯ್ತಾ, ಕಾಂಪೋಸಿಟ್ ಸೆಕ್ಷನ್ ಅಂತಂದ್ರೆ ಎರಡು ಯಾವ್ಯಾವ ಮಟೀರಿಯಲ್ ಇರುತ್ತೆ ಅದನ್ನ ಕ್ಲಬ್ ಮಾಡ್ತೀನಿ ನಾನು. ಎರಡನ್ನ ಏನಂತಂದ್ರೆ ಒಂದರಲ್ಲಿ ಇಡ್ತೀನಿ. ಒಂದು ಈ ತರ ಸ್ಟೀಲ್ ಇರುತ್ತೆ, ಒಂದು ಈ ಕಡೆ ಮತ್ತೆ ಈ ಕಡೆ ಕಾಪರ್ ಇರುತ್ತೆ. ಎರಡನ್ನ ಈ ತರ ಟೈಪ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡ್ತೀನಿ. ರೈಟ್? ಅದನ್ನ ನಾವು ಕಾಂಪೋಸಿಟ್ ಸೆಕ್ಷನ್ ಅಂತ ಅಂತೀವಿ. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಒಂದೊಂದ್ ಕಡೆ ಎಲ್ಲಿ ಕಂಪ್ರೆಸಿವ್ ಸ್ಟ್ರೆಂತ್ ಜಾಸ್ತಿ ಬೇಕಾಗುತ್ತೆ, ಒಂದೊಂದ್ ಕಡೆ ಎಲ್ಲಿ ಟೆನ್ಸೈಲ್ ಸ್ಟ್ರೆಂತ್ ಜಾಸ್ತಿ ಬೇಕಾಗಿರುತ್ತೆ, ಕಾಂಬಿನೇಷನ್ ಬೇಕಾಗಿರುತ್ತೆ ಅಂತ ಕಡೆ, ಆಯ್ತಾ, ಇದನ್ನ ಯೂಸ್ ಮಾಡ್ತಾರೆ. ಸ್ಟೀಲ್ ಸ್ಟ್ರಕ್ಚರ್ ಅಲ್ಲೂ ಯೂಸ್ ಮಾಡ್ತಾರೆ, RCC ಸ್ಟ್ರಕ್ಚರ್ ಅಲ್ಲೂ ಯೂಸ್ ಮಾಡ್ತಾರೆ. ಎಲ್ಲಾ ಸ್ಟ್ರಕ್ಚರ್ಸ್ ಅಲ್ಲಿ ಕಾಂಪೋಸಿಟ್ ಸೆಕ್ಷನ್ಸ್ ಯೂಸ್ ಮಾಡ್ತಾರೆ. ಆಯ್ತಾ? ಸೊ ಇದರ ಪ್ರಕಾರ ಈಗ ಒಂದ್ ನಿಮಿಷ USB ಕನೆಕ್ಟೆಡ್ ಆಗ್ತಿಲ್ಲ. ಓಕೆ. ಸೊ ಈಗ ಮೇನ್ ಏನಂತಂದ್ರೆ ಇಂಪಾರ್ಟೆಂಟ್, ಈಗ ಇದ್ರದ್ದು ಒಂದು ಫಾರ್ಮುಲಾ ಬರುತ್ತೆ. ರೈಟ್? ಸೊ ಈ ಫಾರ್ಮುಲಾ ಬರೋದಂತಂದ್ರೆ ಈಕ್ವಿಲಿಬ್ರಿಯಂಗೋಸ್ಕರ, ನೆಕ್ಸ್ಟ್ ಬರಿಲ್ಲ, ಇಲ್ಲಿ ಬರೀತೀನಿ. ಫಾರ್ ಈಕ್ವಿಲಿಬ್ರಿಯಂ ವಿ ಹ್ಯಾವ್ ಅಂದ್ರೆ ಎರಡನ್ನ ಈಕ್ವಿಲಿಬ್ರಿಯಂ ಮಾಡೋಕೆ ಒಂದು ಫಾರ್ಮುಲಾ ಬರುತ್ತೆ. W ಈಕ್ವಲ್ಸ್ ಟು, W ಏನಿದೆ ಅಲ್ಲಿ ಬರಿತೀನಿ ನೋಡಿ, W ಏನಿದೆ ಮತ್ತೆ WS WC ಎರಡನ್ನೂ ಬರಿತೀನಿ. WS ಅಂದ್ರೇನು, WC ಅಂದ್ರೇನು? W ಅಂದ್ರೆ ಏನಿದೆ, ಟೋಟಲ್ ಲೋಡ್ ಇದೆ, ಟೋಟಲ್ ಲೋಡ್. WS ಏನಿದೆ, ಲೋಡ್ ಶೇರ್ಡ್ ಬೈ ಸ್ಟೀಲ್, ಲೋಡ್ shared by steel tube. Next, load shared by copper tube. Okay.
ಸೊ ಇದೇನಾಯ್ತು, ಡಬ್ಲ್ಯೂ ಇಸ್ ಈಕ್ವಲ್ ಟು ಡಬ್ಲ್ಯೂ ಎಸ್ ಪ್ಲಸ್ ಡಬ್ಲ್ಯೂ ಸಿ. ಈ ಫಾರ್ಮುಲಾ ಅರ್ಥ ಆಯ್ತಾ? ಸೊ ಇವೆರಡಕ್ಕೆ ಈಗ ಇಕ್ವಿಲಿಬ್ರಿಯಂ ಮಾಡೋದಿದೆ. ಸೊ ಅವಾಗ ನಾನೇನ್ ಮಾಡ್ತೀನಿ ಅಂತಂದ್ರೆ ಡಬ್ಲ್ಯೂ ಈಕ್ವಲ್ಸ್ ಟು, ಆಯ್ತಾ, ನಾವು ಏನ್ ಬರಿಬಹುದು, ಎಫ್ ಎಸ್, ಸಾರಿ, ಸೊ ಎಫ್ ಎಸ್ ಇಂಟು ಎ ಎಸ್ ಪ್ಲಸ್ ಎಫ್ ಸಿ ಇಂಟು ಎ ಸಿ. ಈ ಎಫ್ ಏನಿದೆ, ಎಫ್ ಎಸ್ ಏನಾಗುತ್ತೆ, ಎಫ್ ಎಸ್ ಏನಾಗುತ್ತೆ, ಎಫ್ ಸಿ ಏನಾಗುತ್ತೆ, ಸ್ಟ್ರೆಸ್ ಇನ್ ಸ್ಟೀಲ್ ಆಗುತ್ತೆ ತಾನೆ, ಸ್ಟ್ರೆಸ್ ಇನ್ ಸ್ಟೀಲ್, ಸ್ಟ್ರೆಸ್ ಇನ್ ಸ್ಟೀಲ್. ಎಫ್ ಸಿ ಏನಾಗುತ್ತೆ, ಸ್ಟ್ರೆಸ್ ಇನ್ ಕಾಂಕ್ರೀಟ್, ಕರೆಕ್ಟಾ? ಸ್ಟ್ರೆಸ್ ಇನ್, ಸಾರಿ, ಕಾಪರ್, ಕಾಂಕ್ರೀಟ್ ಅಂತ ಇದೀನಿ, ಕಾಪರ್, ರೈಟ್? ಸೊ ಇವಾಗ ಈ ಫಾರ್ಮುಲಾ ನಾನು ಬರೆದಿದ್ದೀನಿ. ನೆಕ್ಸ್ಟ್ ಏನ್ ಬರಬೇಕಂದ್ರೆ ಇಲ್ಲಿ ಈಗ ನೀವು ನೋಡ್ಬೋದು, ಈಗ ಇವೆರಡು ಈ ತರ ನಾನು ಬರೆದಿದ್ದೀನಿ. ಒಂದ್ ನಿಮಿಷ, ಈ ತರ ಇದೆ, ರೈಟ್? ಈ ಫಾರ್ಮುಲಾ ಬರೆದಿದ್ದೀನಿ. ಈಗ ಎರಡು ಟ್ಯೂಬ್ ನಾವು ನೋಡಿದಾಗ ಏನಾಗುತ್ತೆ, ಇವು ಎರಡು ಟ್ಯೂಬ್ ಟುಗೆದರ್ ಇದೆ, ಅಂದ್ರೆ ಒಂದೇ ಜಾಯಿನ್ ಮಾಡ್ತಾ ಇದೀವಿ ತಾನೆ. ಸೊ ಆ ತರ ಇದ್ದಾಗ ಏನಾಗುತ್ತೆ ಗೊತ್ತಾ, ಏನಾಗುತ್ತೆ, ಎಲೋಗೇಟ್ಸ್. ಸೊ ಅದು ಆ ತರ ಇದ್ರೆ ಏನಾಗುತ್ತೆ ಅಂತಂದ್ರೆ ಸ್ಟ್ರೇನ್ಸ್ ಏನಾಗುತ್ತೆ ಅಂತಂದ್ರೆ ಸೇಮ್ ಇರುತ್ತೆ. ಎರಡರದು ಸ್ಟ್ರೇನ್ಸ್ ಏನಾಗುತ್ತೆ ಅಂತಂದ್ರೆ ಸೇಮ್ ಇರುತ್ತೆ, ಎರಡರದು ಸ್ಟ್ರೇನ್ಸ್ ಸೇಮ್ ಇರುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಈಗ ಸ್ಟೀಲ್ ಮಟೀರಿಯಲ್ ಇದೆ, ಕಾಪರ್ ಮಟೀರಿಯಲ್ ಇದೆ, ಇವು ಎರಡೂನ ನಾವು ಒಂದೇ ಸೆಕ್ಷನ್ ಅಲ್ಲಿ ಪ್ಲೇಸ್ ಮಾಡ್ತಾ ಇದೀವಲ್ಲ. ಸೊ ಪ್ಲೇಸ್ ಮಾಡ್ತಾ ಇರುವಾಗ ಏನಾಗ್ತದೆ ಅಂತಂದ್ರೆ ಇವು ಎರಡರದು ಸ್ಟ್ರೇನು ಸೇಮ್ ಇರುತ್ತೆ ಅಂತ ನಾನು ಹೇಳ್ತಾ ಇರೋದು. ಸೊ ಎರಡರದು ಸ್ಟ್ರೇನು ಸೇಮ್ ಇದ್ದಾಗ ನಾನೇನ್ ಬರಿತೀನಿ, ಸ್ಟ್ರೇನ್ ಇನ್ ಸ್ಟೀಲ್, ಸ್ಟ್ರೇನ್ ಇನ್ ಸ್ಟೀಲ್ ಈಕ್ವಲ್ಸ್ ಟು ಸ್ಟ್ರೇನ್ ಇನ್ ಕಾಪರ್, ಸ್ಟ್ರೇನ್ ಇನ್ ಕಾಪರ್ ಅಂತ ನಾನು ಬರಿತೀನಿ. ಗೊತ್ತಾಯ್ತಾ? ಬರ್ದಾಗ ಏನಾಗುತ್ತೆ, ಎಫ್ ಎಸ್ ಬೈ ಇ ಎಸ್, ಎಫ್ ಎಸ್ ಬೈ ಇ ಎಸ್ ಈಕ್ವಲ್ಸ್ ಟು ಎಫ್ ಸಿ ಬೈ ಇ ಸಿ. ಈ ತರ ಬರ್ದಾಗ ಎಫ್ ಎಸ್ ಏನಾಗುತ್ತೆ, ಎಫ್ ಎಸ್ ಈಕ್ವಲ್ ಟು ಎಫ್ ಸಿ ಬೈ ಇ ಸಿ ಇಂಟು ಇ ಎಸ್. ಸೊ ದಿಸ್ ಈಸ್ ಒನ್ ಇಕ್ವೇಶನ್, ದಿಸ್ ಒನ್ ಇಕ್ವೇಶನ್, ದಿಸ್ ಒನ್ ಇಕ್ವೇಶನ್. ಸೊ ಕಾಂಪೋಸಿಟ್ ಸೆಕ್ಷನ್ ಇಷ್ಟೇ ಇದೆ, ಮತ್ತೇನು ಬೇರೆದು ಏನು ಇಲ್ಲ ಇದರಲ್ಲಿ. ಸಿಂಪಲ್ ಆಗಿ ಇಷ್ಟೇ ಒಂದು ಫಾರ್ಮುಲಾನ ನೀವು ನೆನ್ಪಿಡ್ಬೇಕಾಗುತ್ತೆ. ರಿಮೈನಿಂಗ್ ಎಲ್ಲ ನಿಮ್ಗೆ ಗೊತ್ತೇ ಆಗುತ್ತೆ. ಎ ಎಸ್ ಅಂದ್ರೇನು, ಆಮೇಲೆ ಎ ಸಿ ಅಂದ್ರೇನು. ಎ ಎಸ್ ಅಂದ್ರೇನು, ಕ್ರಾಸ್ ಸೆಕ್ಷನಲ್ ಏರಿಯಾ, ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ಸ್ಟೀಲ್ ರಾಡ್, ಇದಂತೂ ಗೊತ್ತೇ ಇದೆ ನಿಮಗೆ. ಸೇಮ್ ಎ ಸಿದು ಅದೇ ತರ ಇರುತ್ತೆ. ಅದಾದ್ಮೇಲೆ ಡಬ್ಲ್ಯೂ ಗೊತ್ತಾಯ್ತು, ಡಬ್ಲ್ಯೂ ಎಸ್ ಗೊತ್ತಾಯ್ತು, ಎಫ್ ಎಸ್, ಎಫ್ ಸಿ. ಇ ಎಸ್ ಅಂದ್ರೆ ಯಂಗ್ಸ್ ಮಾಡ್ಯುಲಸ್ ಆಫ್ ಸ್ಟೀಲ್ ರಾಡ್, ರೈಟ್? ಇಲ್ಲಿ ನೋಡಿ, ಇ ಎಸ್ ಯಂಗ್ಸ್ ಮಾಡ್ಯುಲಸ್ ಆಫ್ ಸ್ಟೀಲ್ ರಾಡ್. ಆಮೇಲೆ ಅದರದು ಇ ಸಿದು ಯಂಗ್ಸ್ ಮಾಡ್ಯುಲಸ್ ಆಫ್ ಏನು, ಕಾಪರ್ದು. ಸಿಂಪಲ್ ಆಗಿದೆ. ಓಕೆ, ಸೊ ಎಲ್ಲ ನೋಟೇಶನ್ಸ್ ಹೇಳ್ಕೊಟ್ಟಿದ್ದೀನಿ, ಕಂಪೋಸಿಟ್ ಸೆಕ್ಷನ್ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದೀನಿ. ನೀವು ಒಂದ್ಸಲ ನೋಡ್ಕೊಳ್ಳಿ, ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಸರಿನಾ? ಸೊ ಇಲ್ಲಿಗೆ ನಮ್ಮ ಚಾಪ್ಟರ್, ಈ ಚಾಪ್ಟರ್ ಕ್ಲೋಸ್ ಆಗಿಬಿಟ್ಟಿದೆ. ಅದಕ್ಕೆ ಎಲ್ಲ ನಾನು ಮುಗಿಸ್ಬಿಟ್ಟಿದ್ದೀನಿ ಈ ಚಾಪ್ಟರ್ ಅಲ್ಲಿ. ಓಕೆ, ಗೊತ್ತಾಯ್ತಾ? ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. And next class is on bending moment and shear force. Thank you. That will be uploaded today only. Thank you.